ಗುರುಜಿ, ನಂಬರ್ ಪ್ರಪಂಚದಲ್ಲಿ 7 ನಂಬರ್ಸ್ನ ಕವರ್ ಮಾಡಿದೀವಿ. ಇನ್ನು 2 ನಂಬರ್ ನಾವು ತುಂಬಾ ಇಂಪಾರ್ಟೆಂಟ್ ನಂಬರ್ಸ್. ಯಾಕಂದ್ರೆ 2 ನಂಬರ್ಸ್ ಇಲ್ಲ ಅಂದ್ರೆ ಡೈನಮಿಕ್ಸೇ ಮೇಲೆ ಕೆಳಗೆ ಆಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ತಮಗೆ ಜಯ ಶ್ರೀನಿವಾಸನ್ ಟಾಕ್ಸ್ಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ, 7 ನಂಬರ್ಸ್ ಮುಗಿಸಿದ್ವಿ. ಪ್ರತಿ ಒಂದ್ರಲ್ಲೂ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್, ಏನ್ ಒಳ್ಳೇದು ಕೆಟ್ಟದ್ದು ಎಲ್ಲ ಮಾತಾಡಿದ್ವಿ. ಇವಾಗ ಫ್ಯಾಗ್ ಎಂಡ್ಗೆ ಬಂದಿದೀವಿ. ನಂಬರ್ 8. ಟು ಬಿ ಆನೆಸ್ಟ್, ನಂಬರ್ 8 ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ನಾನು ಕರೆಕ್ಟು ಆಗಿರ್ಬೋದು, ತಪ್ಪು ಆಗಿರ್ಬೋದು. ಬಟ್ 4 ಮತ್ತೆ 8 ಬಗ್ಗೆ ನಿಮಗೆ ಗೊತ್ತಿರೋ ಕಾರಣ ಯು ಕೀಪ್ ಟೆಲಿಂಗ್ ಕೇರ್ಫುಲ್ ಆಗಿರ್ಬೇಕು, ಹಾಗೆ ಹೀಗೆ. ಸೊ ಶುರು ಮಾಡೋಣ ಗುರುಜಿ. 8 ಬಗ್ಗೆ ಪಾಸಿಟಿವ್ಸ್. 8, 17, 26 ಈ 3 ಡೇಟಲ್ಲಿ ಹುಟ್ಟಿರೋರ್ನ ನಾವು ಶನಿಗ್ರಹದ ಆಧಿಕ್ಯದಲ್ಲಿ ಹುಟ್ಟಿರೋರು ಅಂತ ಬಣ್ಣಿಸ್ತೀವಿ. ಆ ಶನಿಗ್ರಹದ ಏನು ಕ್ವಾಲಿಟೀಸ್ ಇರುತ್ತೋ ಅದೆಲ್ಲ ಇವರ ಕ್ಯಾರೆಕ್ಟರಿಸ್ಟಿಕ್ಸ್, ಮ್ಯಾನರಿಸಮ್ ಆಗಿ ಪ್ರತಿಬಿಂಬಿಸುತ್ತೆ. ನಮ್ಮಲ್ಲಿ ತುಂಬಾ ದೊಡ್ಡ ಗ್ರಹ ಶನಿಗ್ರಹ ಇರೋದ್ರಲ್ಲೇ. ಆಮೇಲೆ ನಿಧಾನವಾಗಿ ಚಲಿಸ್ತಕ್ಕಂಥ ಗ್ರಹ, ನಿಧಾನವಾಗಿ ಚಲಿಸ್ತಕ್ಕಂಥ ಗ್ರಹ. ಎಲ್ಲ ಗ್ರಹಗಳು, ಕೆಲವು ಗ್ರಹಗಳೆಲ್ಲ ದಿನಕ್ಕೊಂದ್ಸತಿ ಚೇಂಜ್ ಆಗುತ್ತೆ. ಚಂದ್ರ ಈ ಥರ, ಇನ್ನು 30 ದಿನಕ್ಕೆಲ್ಲ ಶುಕ್ರ, 45 ದಿನಕ್ಕೆ, 30 ದಿನಕ್ಕೆ ಮಾರ್ಸ್, ಮಂಗಳ, ಶುಕ್ರ 45 ದಿನ, ಈ ಥರ ಎಲ್ಲ 1 ತಿಂಗಳಿಗೆ ಮ್ಯಾಕ್ಸಿಮಮ್ ಚೇಂಜ್ ಆಗಿಬಿಡುತ್ತೆ. ಒಂದು ಮನೆಯಿಂದ ಒಂದು ಮನೆಗೆ ಹೋಗೋಕ್ಕೆ, ಟ್ರಾವೆಲ್ ಮಾಡೋಕ್ಕೆ. ಆದರೆ ಈ ಶನಿಗ್ರಹ ಮಾತ್ರ 2.5 ವರ್ಷ ತಗೊಳುತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೆ. 2.5 ವರ್ಷ. ಆಗ ಈ ಶನಿಗ್ರಹದ ಆಧಿಕ್ಯದಲ್ಲಿ ಹುಟ್ಟಿರೋರು ಎಷ್ಟು ಸ್ಲೋ ಅಂಡ್ ಸ್ಟಡಿ ಅಂದ್ರೆ, ಅದು ಸ್ಲೋ ಅಂದಿದ ತಕ್ಷಣ ಬೇರೆ ತರ ಸ್ಲೋ ಅನ್ಕೋಬಾರ್ದು. ನಿಧಾನವೇ ಪ್ರಧಾನ ಅಂತಾನು ಅಂತಾರೆ. ಕರೆಕ್ಟ್ ಅಲ್ವಾ? ನಾವು ಪ್ರಧಾನ ವ್ಯಕ್ತಿಗಳಾಗಬೇಕು ಅಂದ್ರೆ ನಮ್ಮಲ್ಲಿ ಆ ನಿಧಾನನೂ ಇರಬೇಕು ಅಂತ. ಕರೆಕ್ಟ್ ಅಲ್ವಾ? ಅದು ನಿಧಾನನ ಬೇರೆಯವರೆಲ್ಲ ಏನಂತ ತಿಳ್ಕೊಂಡ್ಬಿಡ್ತಾರೆ ಶನಿಗ್ರಹದಲ್ಲಿ. ಅದು ಪ್ಲಸ್ ಪಾಯಿಂಟ್. ಅದು ನಿಧಾನವಾಗಿ ಚಲಿಸ್ತಕ್ಕಂಥದ್ದು. 2.5 ವರ್ಷ ಒಂದು ಮನೆಯಲ್ಲಿ ಚಲಿಸುತ್ತೆ ಅಂದಾಗ ಆ ಮನೆಯ ಏನೇನು ವಿಷಯಗಳಿದೆಯೋ ಎಲ್ಲವನ್ನು ಅರ್ದು ಕುಡಿದ್ಬಿಟ್ಟಿರ್ತಾರೆ ಅಂತ ಆಯ್ತು. ಕರೆಕ್ಟ್. ಒಂದು ಮನೆ ಅಂತ ನಾನು ಹೇಳಿದೆ, ಒಂದು ರಾಶಿ ಅಂತ ಹೇಳಿದೆ ಅಷ್ಟೇ. ಈಗ ಅಟ್ ಪ್ರೆಸೆಂಟ್ ಮೀನ ರಾಶಿಯಲ್ಲಿ ಶನಿಗ್ರಹ ಇದೆ. ಮೇ ತಿಂಗಳಲ್ಲಿ ಬಂದಿದ್ದು. ಮೇ ತಿಂಗಳಲ್ಲಿ 30 ತಿಂಗಳಲ್ಲಿ ಇರ್ತಾರೆ ಅಂದಾಗ ಆ ಮೀನ ರಾಶಿಯ ಮನೆ ಅಂತ ನಾವ್ ಇವಾಗ ಹೇಳಿದ್ವಿ. ಆ ಮೀನ ರಾಶಿ ಅನ್ನೋದು ಇವರ ಒಂದು ಅಟ್ಮಾಸ್ಫಿಯರ್ ಅಂತ ತಿಳ್ಕೊಬಹುದು. ಇವರ ಜೀವನದ ಒಂದು ಮಜಲು. ಯಾವುದೋ ಒಂದು ಕ್ಷೇತ್ರ, ಆ ಕ್ಷೇತ್ರ ತಗೊಂಡ್ಬಿಟ್ರು ಅಂದ್ರೆ 2.5 ವರ್ಷ ನಿಧಾನವಾಗಿ ಚಲಿಸಿದಾಗ ಆ ಮೀನರಾಶಿಯ ಗುಣಗಳನ್ನೆಲ್ಲ ಹೆಂಗ್ ತಗೊಳ್ತಾರೋ, ಹೆಂಗ್ ಅದು ಮೈಗೂಡಿಸ್ಕೊಂತಾರೋ, ಅದೇ ತರ ಯಾವ ಕ್ಷೇತ್ರಕ್ಕೆ ಹೋಗ್ತಾರೋ ಆ ಕ್ಷೇತ್ರ ನಂಗೆ ಅರದು ಕುಡಿದು ಬಿಡ್ತಾರೆ. ಕರತಲಾಮಲಕ ಅಂತ ಹೇಳ್ತಾರೆ ನಮ್ಮಲ್ಲಿ, ಒಂದು ಒಳ್ಳೆ ಪದ. ಸೊ ಆ ತರ ಫುಲ್ ಅವರ ಇದಕ್ಕೆ ತಗೊಂಡ್ಬಿಡ್ತಾರೆ, ಕಂಟ್ರೋಲ್ಗೆ ತಗೊಂಡ್ಬಿಡ್ತಾರೆ. ಅದನ್ನೇ ನಮ್ಗೆ ಬೇಕಾಗಿರೋದು. ಒಂದು ಫೀಲ್ಡ್ಗೆ ಹೋದ್ಮೇಲೆ ಅದ್ರ ಹೋಲ್ಡ್ ಬೇಕಲ್ವ ನಮ್ಗೆ. ಇವಾಗ ನಾನೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ, ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನೋ, ವ್ಯಾಪಾರದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನೋ, ಅದನ್ನ ಫುಲ್ ಹೋಲ್ಡ್ ತಗೊಳ್ಳೋದಿದೆಯಲ್ಲ, ಅದು ಈ 8, 17, 26ನೇ ತಾರೀಕು ಕೊಟ್ಟರೋರಿಗೆ ಮೈಗೂಡಿಸ್ಕೊಂಡು ಬಂದಿರುತ್ತೆ. ನಿಧಾನವಾಗಿ ಚಲಿಸ್ತಕ್ಕಂಥದ್ದನ್ನ ಬೇರೆ ತರ ತಿಳ್ಕೊಳ್ಳದೆ ನಿಧಾನವೇ ಪ್ರಧಾನ ಅಂತ ತಗೊಂಡು, ನಿಧಾನವಾಗಿದ್ರೆ ಪ್ರಧಾನವಾದಂಥ ವ್ಯಕ್ತಿಗಳು ನೀವು ಆಗ್ತೀರಾ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಈ ಶನಿಗ್ರಹದ ಇನ್ನೊಂದು ಹೆಸರು ಏನಂದ್ರೆ ಕರ್ಮಕ್ಕೆ ಕಾರಕ ಅಂತ. ಕರ್ಮ ಅಂದ್ರೆ ಕೆಲಸ, ಮಾಡ್ತಕ್ಕಂಥ ಕೆಲಸ. ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಆಗೋದು ಅದನ್ನ ಕರ್ಮ ಅಂತಾನೆ ಕರೀತಾರೆ. ಸೊ ಕರ್ಮಕ್ಕೆ ಕಾರಕ ಅಂತ ಇವ್ರನ್ನ ಕರೆಯೋದ್ರಿಂದ ಇವರು ಎಲ್ಲರೂ ಅಷ್ಟೇ ಮಾಡ್ತಕ್ಕಂಥ ಕೆಲಸದಿಂದಾನೇ ಫೇಮಸ್ ಆಗೋದು ಅಲ್ವಾ? ಪ್ರಖ್ಯಾತಿ ಕುಖ್ಯಾತಿ ನಾವು ಮಾಡ್ತಕ್ಕಂಥ ಕೆಲಸದಿಂದ. ಆದರೆ ಇವರುಗಳು ಮಾತ್ರ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ, ನಾನು ಹೇಳಿದಲ್ಲ, ನಿಧಾನವಾಗಿ ಪ್ರಧಾನವಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಡೀತಕ್ಕಂಥದ್ದು ಏನಾದ್ರೂ ಇವ್ರಿಗಿತ್ತು ಅಂದ್ರೆ ಇವರಷ್ಟು ಎತ್ತರಕ್ಕೆ ಬೆಳೀತಕ್ಕಂಥದ್ದು ಇನ್ಯಾರು ಇಲ್ಲ. ಸೊ ಅದಕ್ಕೆ ಶನಿಗ್ರಹದ ಆಧಿಕ್ಯದಲ್ಲಿ ಹುಟ್ಟಿರ್ತಕ್ಕಂಥದ್ದು 8ನೇ ನಮ್ಮ ಸಂಖ್ಯೆ ನೀವು ನೋಡಿ ಪ್ರಾರಂಭಿಸೋದು. ಎಲ್ಲಾ ಸಂಖ್ಯೆಗೂ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು, ಎಂಡಿಂಗ್ ಪಾಯಿಂಟ್ ಒಂದು. ಕರೆಕ್ಟ್. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು, ಎಂಡಿಂಗ್ ಪಾಯಿಂಟ್ ಒಂದು. ಆದ್ರೆ ಶನಿಗ್ರಹಕ್ಕೆ ಮಾತ್ರ ಎಲ್ಲಿ ನೀವು ಬರೀತಿರೋ, ಎಲ್ಲಿ ಸ್ಟಾರ್ಟ್ ಮಾಡ್ತಿರೋ ಅಲ್ಲೇ ಬಂದು ಮುಗಿಯುತ್ತೆ, ಅಲ್ಲೇ ಬಂದು. ಸೊ ನಮ್ಮಲ್ಲಿ ಈ ಸಂಖ್ಯೆನ ನಾವು ಕರ್ಮಕಾರಕ ಶನಿಗ್ರಹಕ್ಕೆ ಹೋಲಿಸಿ ಬೃಹತ್ ಗ್ರಹ, ದೊಡ್ಡ ಗ್ರಹ, ಆಗ ಭಾರಿ ದೊಡ್ಡ ವ್ಯಕ್ತಿಗಳು, ಪ್ರಸಿದ್ಧ ವ್ಯಕ್ತಿಗಳಾಗ್ತಕ್ಕಂಥ ಯೋಗಗಳೆಲ್ಲ 8, 17, 26ನೇ ತಾರೀಕು ಹುಟ್ಟಿರೋರಿಗೆ ಇರೋದು.
ಗ್ರಹ ಎಷ್ಟು ದೊಡ್ಡದಾಗಿದೆಯೋ ಬೃಹದಾಕಾರವಾಗಿ, ಆ ಥರ ದೊಡ್ಡ ದೊಡ್ಡ ಉನ್ನತ ಪದವಿಗಳೆಲ್ಲ ಇವ್ರನ್ನ ಹುಡುಕೊಂಡು ಬರುತ್ತೆ. ಓಕೆ. ಅವ್ರು ಯಾವ ಕ್ಷೇತ್ರದಲ್ಲಿದ್ರೂ ಸರಿ, ಯಾವ ಕ್ಷೇತ್ರದಲ್ಲಿದ್ರೂ ಸರಿ, ಅವ್ರನ್ನ ಕಾಮನ್ ಆಗಿ 8, 17, 26ನೇ ತಾರೀಕು ಕೊಟ್ಟರವ್ರನ್ನ ದೊಡ್ಡ ಮನುಷ್ಯರು ಅಂತಾನೆ ಕರೆದು ಬಿಡ್ತಾರೆ ಕಾಮನ್ ಆಗಿ. ಕರೆಕ್ಟ್. ಅವ್ರು ದೊಡ್ಡ ವ್ಯಕ್ತಿ ತರ ಅನ್ಸುತ್ತಪ್ಪ. ಹೌದು, ಆ ನಿಧಾನ ಅದೆಲ್ಲ ಇದ್ದು ಮಾತು ಆ ಥರ ಇದ್ದಾಗ ಹ್ಮ್. ಅವ್ರು ಮಾತಾಡೋ ಮಾತೆಲ್ಲ ತೂಕವಾಗಿರುತ್ತೆ. ಹ್ಮ್, ಹ್ಮ್, 8, 17, 26ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾತಾಡೋ ಮಾತಲ್ಲ, ಹ್ಮ್. ಅವರೆಷ್ಟು ದೊಡ್ಡ ಗ್ರಹ ಅದಕ್ಕೆ ನಿಧಾನವಾಗಿ ಚಲಿಸೋದಲ್ವಾ, ಅಷ್ಟು ದೊಡ್ಡ ಗ್ರಹವಾಗಿರೋದನ್ನೇ ಇದು ನಿಧಾನವಾಗಿ ಚಲಿಸೋದು. ಹೌದು. 2.5 ವರ್ಷ ಒಂದು ಮನೆಗೆ ಅಂತ. ಹ್ಮ್. ಆ ರೀತಿ ನಿಧಾನವಾಗಿ ಚಲಿಸ್ತಕ್ಕಂಥವ್ರು ತೂಕ, ಮಾತಾಡ್ತಕ್ಕಂಥ ಮಾತಲ್ಲೂ ಒಂದು ತೂಕ ಇರುತ್ತೆ. ಓಕೆ. ಸೊ ಅದರಿಂದ 8, 17, 26 ಭಾರಿ ಪವರ್ಫುಲ್ ನಂಬರ್. ಹ್ಮ್. ಆ ನಂಬರ್ಗೆ ನಿಖರವಾಗಿ ನಾವು ಎಷ್ಟು ಮಾತಾಡಿದ್ರು ಕಮ್ಮಿನೇ, ಎಷ್ಟು ಮಾತಾಡಿದ್ರು ಕಮ್ಮಿನೇ. ಆದರೆ 8ನೇ ಸಂಖ್ಯೆಯಲ್ಲಿ ಕೆಲಸವನ್ನ ಮಾಡಿಸುವಾಗ ಡೈರೆಕ್ಟ್, ಇವಾಗ ನಾನೇನಂದ್ರೆ ನಿಧಾನವೇ ಪ್ರಧಾನ, ದೊಡ್ಡ ವ್ಯಕ್ತಿಗಳು ತೂಕವಾಗಿ ಮಾತಾಡ್ತಾರೆ, ಸ್ಟೇಟ್ಮೆಂಟ್ ಥರ ಇರ್ತಾರೆ, ಸ್ಕಾಲರ್ ಆಗಿರ್ತಾರೆ, ಒಂದು ಒಳ್ಳೆ ಒರೇಟರ್ ಆಗಿರ್ತಾರೆ, ಮಾತಿನ ಸಾಮರ್ಥ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಇರ್ತಕ್ಕಂಥವ್ರಿಗೆ ಡೈರೆಕ್ಟ್ ಕಾಂಟ್ರವರ್ಸಿ ಆದಂಥ ಗುಣಗಳು ಕೂಡ ಇರುತ್ತೆ. ಅದರಿಂದ ಇವರುಗಳು ಈಸಿಯಾಗಿ ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಈಸಿಯಾಗಿ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಓಕೆ. ಅದರಿಂದ ಇವ್ರ ಹೆಂಗ್ ಮಾಡಿಬಿಟ್ರು ಅಂತ ನೀವು ಗೆಸ್ ಮಾಡೋಕ್ಕೆ ಆಗಲ್ಲ, ಅಂತ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಓಕೆ. ಅದರಿಂದ 8, 17, 26ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿಗ್ರಹದ ಆಧಿಕ್ಯದಲ್ಲಿ ಹುಟ್ಟಿರೋದ್ರಿಂದ ಇವರ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೂಮ್ ಮಾಡ್ಬೇಕು ಇವ್ರನ್ನ. ಓಕೆ. ಇಲ್ಲ ಅಂತ ಇಟ್ಕೊಳ್ಳಿ, ಇವರು ಅವರು ಇರ್ತಕ್ಕಂಥ ವಿಷಯಗಳನ್ನೆಲ್ಲ ಬಿಟ್ಟು ಬೇರೆ ದಾರಿಗೆ ಹೋಗ್ಬಿಡ್ತಾರೆ. ಅದರಲ್ಲಿ ನಮ್ಮಲ್ಲಿ ಅಜರುದ್ದೀನ್ 8ನೇ ತಾರೀಕು ಹುಟ್ಟಿದವರು, ಎಂಥ ಕ್ರಿಕೆಟರ್ ಅಂತ ಹೆಸರು ತಗೊಂಡು ಬಂದು ಕೊನೆಯಲ್ಲಿ ಫಿಕ್ಸಿಂಗ್ ಅಲ್ಲ, ಮ್ಯಾಚ್ ಫಿಕ್ಸಿಂಗ್ ಅಲ್ಲ ಸಿಕ್ಕಾತ, ಮ್ಯಾಚ್ ಫಿಕ್ಸಿಂಗ್ ಅಲ್ಲ ಸಿಕ್ಕಾತ. ಆಗ ಅಜರುದ್ದೀನ್ ಅಂದ್ರೇ ಕ್ರಿಕೆಟ್ ಅಂದ್ರೇ ಅಜರುದ್ದೀನ್. ಆಮೇಲೆ ಆ ಅಜರುದ್ದೀನ್ ಅವ್ರ ಕ್ರಿಕೆಟಲ್ಲಿ ನೀವು ಜಸ್ಟ್ ಕ್ರಿಕೆಟ್ ಎಕ್ಸಾಂಪಲ್ ಕೊಡ್ತೀನಿ. ಫೀಲ್ಡಿಂಗ್ ನಂಬರ್ 1, ಬ್ಯಾಟಿಂಗ್ ನಂಬರ್ 1, ಕ್ಯಾಚ್ ಎಲ್ಲ, ಕೆಲವು ಕ್ಯಾಚ್ ಎಲ್ಲ ಅಜರುದ್ದೀನ್ ಹಿಡಿದಿರೋ ಕ್ಯಾಚ್ಗಳೆಲ್ಲ ನೀವು ನೋಡ್ಬಿಟ್ರೆ ಮೈ ಜುಮ್ಮನುತ್ತೆ. ಇವಾಗಾದ್ರೂ ಪರವಾಗಿಲ್ಲ, ಫೀಲ್ಡ್ಗಳೆಲ್ಲ ಇವಾಗ ಒಂದು ಸ್ವಲ್ಪ ಸೊಫೆಸ್ಟಿಕೇಟೆಡ್ ಫೀಲ್ಡ್ಸ್ ಇದೆ. ಕರೆಕ್ಟ್. ಅವಾಗ ಓವರ್ ಸೊಫೆಸ್ಟಿಕೇಟೆಡ್ ಫೀಲ್ಡ್ಸ್, ಗ್ರೌಂಡ್ಸ್ ಎಲ್ಲ ಇಲ್ಲಿಲ್ಲ. ಹೆಂಗೆ ಅಂದ್ರೆ ಯಾವುದೋ ಒಂದು ಜಿಂಕೆ ತರ ಆಡ್ಬಿಟ್ಟು, ಜಿಂಕೆ ತರ ಆಡು. ಆಮೇಲೆ ಇವ್ರಿಗೆ ನಾವು ಏನಾದ್ರೂ 8, 17, 26ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ನಾವು ಯಾವ್ದಾದ್ರು ಒಂದು ಪ್ರಾಣಿಯನ್ನ ಹೋಲಿಸಿ ಮಾತಾಡಬೇಕು ಅಂತಂದ್ರೆ ನಾವು ಚಿರತೆಗೆ ಹೋಲಿಸಿ ಮಾತಾಡಬೇಕು. ಓಕೆ. ಅಷ್ಟು ಚೇಸಿಂಗು. ಜೀವನದಲ್ಲಿ ಕಷ್ಟ ಅಂತ ಬಂದ್ರು ಏನ್ ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ, ಇವರ ಈ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ, ಇವರ ಈ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ. ಯಶ್ ತಗೊಳ್ರಿ, ಯಶ್ 8ನೇ ತಾರೀಕು. ಆಮೇಲೆ 17ನೇ ತಾರೀಕು ನರೇಂದ್ರ ಮೋದಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಚೈಲ್ಡ್ಹುಡ್ ಅಷ್ಟೇ. ನೀವು ನೋಡಿದ್ರೆ ಸ್ಕೂಲ್ಗೆ ಹೋಗ್ಲಿಲ್ಲ. ಅವ್ರ ತಾಯಿಯವರು ಬೆಂಗಳೂರಿಂದ ಮೆಡ್ರಾಸಿಂದ ಬೆಂಗಳೂರು ಅಂದ್ರೆ ಅಮ್ಮನ ಕಂಕ್ಳಲ್ಲೇ ಇದ್ಬಿಟ್ಟೆ ನಾನು ಅಂದ್ರು. ನಿಜನಾ? ಅಮ್ಮನ ಕಂಕ್ಳಲ್ಲೇ ಇದ್ಬಿಟ್ಟೆ ಸರ್ ನಾನು. ಅಮ್ಮನ ಕಂಕ್ಳು ಬಿಡ್ಲೇ ಇಲ್ಲ ಅವರು, ಅಲ್ಲೇ ಇದ್ಬಿಟ್ಟೆ. ಅದೇ ನನಗೆ ಜಗತ್ತಾಗೋಯ್ತು. ಅದೇ ಜಗತ್ತಲ್ಲಿ ಇದ್ರು ಏನು ಬಾಲನಟನಾಗಿ ಬಂದು ಏನೇ ಶೈನ್ ಮಾಡಿದ್ರು ಕೂಡ ಆ ಬಾಲನಟನ ಇದು ಕ್ವಾಲಿಟಿ ಸಂಗೆ ಎತ್ಕೊಂಡು ಹೋಗ್ಲಿಲ್ಲ. ಅವ್ರಿಗೆ ಬ್ರೇಕ್ ಬಂದ್ಬಿಡ್ತು. ಎಂತ ದೊಡ್ಡ ಬ್ರೇಕ್ ಅಂದ್ರೆ ಅದು ಯಾವ್ಯಾವ್ದೋ ಬಿಸ್ನೆಸ್, ಗ್ರಾನೈಟ್ ಬಿಸ್ನೆಸ್, ಆ ಬಿಸ್ನೆಸ್ ಅಲ್ಲೆಲ್ಲ ಹೋಗಿ ಅದರಲ್ಲೆಲ್ಲ ಒಂದ್ ಸ್ವಲ್ಪ ಇವ್ರಿಗೆ ಸ್ವಲ್ಪ ತೊಂದರೆಗಳಾಗಿ, ಆಮೇಲೆ ಅವರು ಯಾವ ತರ ಡಾಕ್ಟರ್ ರಾಜ್ಕುಮಾರ್ ಇವರೆಲ್ಲ ಏನ್ ಪರ್ಸನಾಲಿಟಿ ಮೇಂಟೈನ್ ಮಾಡಿದ್ರು ಅಂದ್ರೆ, ಇವ್ರು ದಿಢೀರಂತ ಎಷ್ಟು ದಪ್ಪ ಆಗ್ಬಿಟ್ಟಿದ್ರು ಗೊತ್ತಿಲ್ಲ ಸೆಂಟ್ರಲ್. ಪುನೀತ್ ರಾಜ್ಕುಮಾರ್ ಗುರ್ತಿಡಿಯಕ್ಕಾಗ್ದಿದ್ದಷ್ಟೆಲ್ಲ ವೇರಿಯೇಷನ್ ಇತ್ತು ಅವ್ರದ್ದು. ಆಮೇಲೆ ಎಂತದ್ದು ನಾನು ಹೇಳ್ದಲ್ಲ, ನಿಧಾನ ಅಂತ ಇವ್ರಿಗೆ ಬಂದ್ಬಿಟ್ರೆ ಆ ಫೀಲ್ಡ್ ನಂಗೆ ಗ್ರಾಬ್ ಮಾಡ್ಬಿಡ್ತಾರೆ ಅಂತ. ಶನಿಗ್ರಹಕ್ಕೆ ಸಿಕ್ಬಿಡ್ತು ಅಂದ್ರೆ, ಹೋಲ್ಡ್ ಸಿಕ್ಬಿಡ್ತು ಅಂದ್ರೆ, ಆಮೇಲೆ ರಾಜ್ಕುಮಾರ್ ಅವರೆಲ್ಲ ಕೂತು ಮಾತಾಡಿ, ಇಲ್ಲ ಆಗತ್ತೆ ಸಿನಿಮಾ ಮಾಡು ಅಂದ್ಮೇಲೆ ಒಂದು ಅಶ್ಯೂರೆನ್ಸ್ ರಾಜ್ಕುಮಾರ್ ಅವ್ರಿಗೂ ಹೆಂಗ್ ಕೊಟ್ರು, ಅವ್ರಿಗೆ ಯಾರು ಕೊಟ್ರು. ಆಮೇಲೆ ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನೋಡ್ಬೇಕು, ಅವರ ಮಾತಾಡೋ ಸ್ಟೈಲ್ ನೋಡ್ಬೇಕು, ಎಲ್ಲದರಲ್ಲಿ ತೂಕವೇ. ಆ ಕೋಟ್ಯಾಧಿಪತಿ, ಕನ್ನಡದ ಕೋಟ್ಯಾಧಿಪತಿ ಸರ್, ಎಂತ ದೊಡ್ಡ ವ್ಯಕ್ತಿ ಮಾಡ್ತಿದ್ದಿದ್ದು ಅದನ್ನ.
ಎಂತ ದೈತ್ಯ ಪ್ರತಿಭೆ ಅಮಿತಾಬ್ ಬಚ್ಚನ್ ಮಾಡ್ತಾ ಇದ್ದಿದ್ದು ಶೋ. ಅದನ್ನ ಕನ್ನಡದಲ್ಲಿ ನಿಜ ಹೇಳ್ತೀನಿ, ಆ, ಅಮಿತಾಬ್ ಬಚ್ಚನ್ಗೆ ಇವ್ನ ಹಂಗಲ್ಲ ಈಕ್ವಲ್ ಆಗಿ ನಾವು ಮಾಡ್ಬಿಡ ಹೇಳಕ್ಕಾಗಲ್ಲ. ಆದರೆ ಅಮಿತಾಬ್ ಬಚ್ಚನ್ ಏನ್ ಮಾಡ್ತಾರೋ ಆ ತರ ಒಂದು ಪ್ರೆಸೆಂಟೇಷನ್ ಇದೆ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವ್ರ ಏಜ್ ಏನು 30-35 40 ಇರ್ಬೋದು, 35-40 ಇರ್ಬೋದು. ಅವರು ಅವ್ರ ಎಕ್ಸ್ಪೀರಿಯನ್ಸ್ 35-40 ವರ್ಷ ಇರುತ್ತೆ ಅಮಿತಾಬ್ ಬಚ್ಚನ್ ಅವ್ರು. ಅವಾಗ 35-40 ವರ್ಷ ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಒಂದು ಹೋಸ್ಟ್ ಕೆಲಸವನ್ನ ಅಮಿತಾಬ್ ಬಚ್ಚನ್ ಮಾಡ್ತಾ ಇದ್ದಾರೆ. ಆ 35 ವರ್ಷದ ವ್ಯಕ್ತಿ ಕೂಡ ಅದೇ ಅದಕ್ಕೆ ಈಕ್ವಲ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಆ ಹೋಸ್ಟಿಂಗ್ ಕರೆಕ್ಟ್ ಕೇಪಬಿಲಿಟಿ, ವರ್ಡ್ಸ್ ಇಲ್ಲ ಹೇಳೋದಕ್ಕೆ, ಅದಕ್ಕಲ್ಲ ವರ್ಡ್ಸ್ ಇಲ್ಲ, ನೋ ವರ್ಡ್ಸ್ ಅಲ್ವಾ. ಆಗ 8-17-26ನೇ ತಾರೀಕು ಕೊಟ್ಟರು ಈ ವೇರಿಯೇಷನ್ ನೋಡ್ಬೇಕು. ಏನು ಮಹಾರಾಜನ್ ಮನೇಲೆ ಹುಟ್ಟಿರೋದು ಅವ್ರು ನೋಡಿದ್ರೆ ಅಲ್ವಾ, ಕಲಾ ಸಾಮ್ರಾಟರ ಮನೇಲಿ ಹುಟ್ಟಿರತಕ್ಕಂತ ವ್ಯಕ್ತಿಗೆನೆ ಈ ವೇರಿಯೇಷನ್ ಬಂದ್ಬಿಡ್ತು. ಇನ್ನು ಯಶ್ ಪಾಪ ಅವ್ರ ತಂದೆ ಯಾವ್ದು ಇದು ಗೌರ್ಮೆಂಟ್ BTS ಅಲ್ಲಿ KSRTC ಅಲ್ಲಿ ಎಲ್ಲೋ ಡ್ರೈವರ್ ಆಗಿದ್ದವರು, ಅವ್ರ ತಾಯಿ ಬಂದು ಫಿನಾನ್ಸ್ ಅದು ಇದು ಏನೋ ಮಾಡ್ತಿದ್ರು. ಇಂಥ ಸಿಂಪಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದವರು, ಅವ್ರ ಕತೆ ಏನಾಗ್ಬೇಕು ಅಲ್ವಾ. ಆಗ ನೀನ್ ರಾಜನ ಮನೇಲಿ ಹುಟ್ಟಿದ್ರು, ಕಲಾ ಸಾಮ್ರಾಟನ ಮನೇಲಿ ಹುಟ್ಟಿದ್ರು ಕೂಡ ಈ ವೇರಿಯೇಷನ್ 8-17-26 ಬರೋವಾಗ ನೀನು ಎಷ್ಟು ಸಿನ್ಸಿಯಾರಿಟಿ ಕೊಡ್ತೀಯ, ಶನಿ ಗ್ರಹ ನಿನ್ನ ಅಷ್ಟು ಮೇಲೆತ್ತುತ್ತೆ. ಎಲ್ರಿಗೂ ಸಿನ್ಸಿಯಾರಿಟಿ ಬೇಕು, ಆನೆಸ್ಟಿ ಬೇಕು. ಈ 8ನೇ ಸಂಖ್ಯೆಯಲ್ಲಿ ಹುಟ್ಟಿರೋರ್ಗೆ ಮಾತ್ರ ದೇವರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಸಿನ್ಸಿಯಾರಿಟಿನ, ಆನೆಸ್ಟಿನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾನೆ. ಯಾಕಂದ್ರೆ ಶನಿ ಗ್ರಹ ಅಲ್ವಾ. ಶನಿಗೆ ಇನ್ನೊಬ್ರು ಈಶ್ವರ ಪಟ್ಟ ಅಂತ ಹೇಳ್ತಾರೆ. ಶನಿಶ್ಚರ ಅಂದ್ರೆ ನಿಧಾನಕ್ಕೆ ನಡೆಯೋನು, ಶನಿ ಈಶ್ವರ ಅಂತ. ಆಮೇಲೆ ನೀವು ಶನಿ ಗ್ರಹದ ದೇವಸ್ಥಾನಗಳಿಗೆಲ್ಲ ಹೋದ್ರೆ ಶನಿಗ್ರಹದ ಮೂರ್ತಿ ಇರುತ್ತಲ್ಲ, ಆ ಮೂರ್ತಿ ಯಾವತ್ತು ಎಲ್ಲಾ ದೇವರ ವಿಗ್ರಹಗಳನ್ನು ಸ್ಟ್ರೈಟ್ ಆಗಿ ಇಟ್ಟಿರ್ತಾರೆ, ಹಿಂಗೆ ಡೈರೆಕ್ಟ್ ಆಗಿ ನೋಡೋ ತರ ಇರ್ತದೆ ಐಸ್ನ. ಅದೇ ಶನಿಗ್ರಹನ್ ಮಾತ್ರ ಸ್ವಲ್ಪ ಕ್ರಾಸ್ ಆಗಿ ಇಟ್ಟಿರ್ತಾರೆ. ಯಾಕಂದ್ರೆ ಅವ್ರ ದೃಷ್ಟಿ ನಮ್ಮ ಮೇಲೆ ಡೈರೆಕ್ಟ್ ಆಗಿ ಬಿದ್ರೆ ನಮ್ಗೆ ಏನೇನ್ ಬೇಕಾದ್ರೂ ಏರ್ಪೇರ್ ಆಗ್ಬೋದು. ಶಿವನು ಕೂಡ ಬಿಟ್ಟಿಲ್ಲ ಪುಣ್ಯಾತ್ಮ, ಲೆಕ್ಕ ಇಟ್ಟು ಕೇಳ್ತಾನೆ, ಲೆಕ್ಕ ಇಟ್ಟು ಕೇಳ್ತಾನೆ. ಆಮೇಲೆ ಶನಿ ಗ್ರಹದ ಈ 8-17-26ನೇ ತಾರೀಕು ಹುಟ್ಟಿರೋರಲ್ಲಿ ಕಾಮನ್ ಆಗಿ ಸೊಸೈಟಿ ಕೂಡ ಅವರಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದ್ರೆ ಡೌನ್ ಟು ಅರ್ತ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಸೊಸೈಟಿ. ಇವರು ಡೌನ್ ಟು ಅರ್ತ್ ಬೈ ಇದೇ ಬಂದ್ಬಿಟ್ಟಿರುತ್ತೆ ಬರ್ತು, ಕೆಲವ್ರಿಗೆ ಬಂದಿರಲ್ಲ, ಬಂದಿಲ್ದಿರೋರು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಇವಾಗ ಡೌನ್ ಟು ಅರ್ತ್ ಅನ್ನೋದನ್ನ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಶನಿ ಎಲ್ರಿಗೂ ತೊಂದರೆ ಕೊಡ್ತಾನೆ ಅಂತ ಕತೆ ಇದು. ಶನಿ ತುಂಬಾ ತೊಂದರೆ ಕೊಡ್ತಾನೆ ಅಂತ ಶನಿನ ಯಾರೋ ಕಟ್ಟಾಕ್ಬಿಟ್ಟಿದ್ರಂತೆ, ಕಟ್ಟಾಕ್ಬಿಟ್ಟು ಒಂದು ಬಂಡೆ ಮುಚ್ಚಿಬಿಟ್ಟಿದ್ರಂತೆ, ನೀನ್ ಎಲ್ಲೂ ಈಚೆನೆ ಬರ್ಬೇಡ ಅಂತ. ನನ್ನನ್ನು ಬಿಡಿಸಿ ಅಂತ ಶನಿ ಗ್ರಹ ಕೇಳ್ತಾ ಇದ್ರಂತೆ ಶನೀಶ್ವರ. ನನ್ನನ್ನು ಬಿಡಿಸ್ರಪ್ಪ, ನನ್ನನ್ನು ಕೂಡಾಕ್ಬಿಟ್ರೆ. ಆಗ ಆಂಜನೇಯ ಸ್ವಾಮಿ ಕೇಳಿಸ್ತಂತ. ಆಂಜನೇಯ ಸ್ವಾಮಿ ಏನಪ್ಪ ಇದು ಶನಿಗ್ರಹನ್ ಕೂಡಾಕ್ಬಿಟ್ಟಿದ್ರಂತಲ್ಲ, ನಾನು ಹೋಗ್ಬಿಡ್ತೀನಿ ಅಂತ ಬಂಡೆ ಎಲ್ಲ ಸರ್ಸಕ್ ಬಂದ್ರಂತೆ. ಸರ್ಸಕ್ ಬಂದಾಗ ಅಲ್ಲಿಂದ ಶನಿ ಹೇಳಿದ್ರಂತೆ, ನೋಡು ನಾನು ಯಾರ ಮೇಲೆ ದೃಷ್ಟಿ ಬೀಳ್ತೀನೋ ಅವನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ. ನಾನು ಕಷ್ಟದಲ್ಲಿದ್ದೀನಿ, ನನ್ನ ಬಿಡ್ಸಕ್ ಬರ್ತಾ ಇದೀಯಾ, ನಾನೇನೋ ನಿನ್ ನೋಡ್ದೆ ಅಂದ್ರೆ ನಾನು ನಿನ್ನೆಲ್ಲ ಕಳ್ಕೊಬೇಕಾಗಿ ಬರುತ್ತೆ ಅಂತ. ಅವಾಗ ಆಂಜನೇಯ ಹೇಳಿದಂತೆ, ನನ್ನ ಹತ್ರ ಕಳ್ಕೊಳಕ್ ಏನೇ ಇದೆ, ನನ್ ರಾಮ ಒಬ್ಬನೇ ನನಗೆಲ್ಲ, ನಾನ್ ರಾಮನ ದಾಸ, ರಾಮ ಆಕಳಿಸಿದ್ರೆ ಕೈ ಚಿಟಿಕೆ ಹೊಡಿಗರ ಆಂಜನೇಯ ಬರ್ತಿದ್ದಂತೆ. ಸ್ವಲ್ಪ ಯೋಚನೆ ಮಾಡಿ, ಇನ್ನೆಷ್ಟು ಅವನ ಜೊತೆ ಇರ್ಬೇಕು ಅಲ್ವಾ. ಎಂಥ ಯಜಮಾನ, ಎಂಥ ದಾಸ, ಎಂಥ ಸರ್ವೆಂಟೇ ಸಿಕ್ಲಿ ಎಂಥ ಯಜಮಾನನ್ಗೆ, ಸರ್ ನೀವು ಆಕಳಿಸಿದ್ರೆ ನಾನು ಬಂದು ಕೈ ಚಿಟಿಕೆ ಹೊಡಿತೀನಿ ಸರ್, ನಿಮ್ಗೆ ಅಷ್ಟು ನಿಮ್ ಜೊತೆ ಇರ್ತೀನಿ ಸರ್ ಅನ್ನೋ ಸಾಧ್ಯನಾ? ಸಾಧ್ಯವೇ ಇಲ್ಲ. ಆಗ ಏನಿದೆ ನನ್ಗೆ ಕಳ್ಕೊಳಕ್ಕೆ, ರಾಮನೇ ಅಲ್ವಾ ನನಗೆಲ್ಲ ಅಂತೇಳಿ ಬಂದು ತೆಗೀತಾನೆ. ಅವಾಗ ಶನೀಶ್ವರ ವರ ಕೊಡ್ತಾನಂತೆ, ಇನ್ನು ಮೇಲೆ ನಿನ್ನ ಭಕ್ತರು ಯಾರು ಇರ್ತಾರೋ ಅವ್ರಿಗೆ ನಾನು ತೊಂದರೆ ಕೊಡ್ತೀನಿ. ಎಲ್ರಿಗೂ ತೊಂದರೆ ಕೊಡ್ಬೇಕು ಅಂದ್ರೆ ಅವ್ರನ್ನ ತಿದ್ದಬೇಕು ಅಂದ್ರೆ ತೊಂದರೆ ಕೊಡ್ಬೇಕಲ್ವ, ಪನಿಷ್ಮೆಂಟ್ ಇಲ್ಲದೆ ಎಲ್ಲಿ ತಿದ್ಕೊಳಕ್ಕಾಗತ್ತೆ. ಮನುಷ್ಯನಲ್ಲಿ ಎಷ್ಟೋ ಗುಣಗಳು ಇರ್ತವೆ, ಒಳ್ಳೇದು ಕೆಟ್ಟದ್ದು ಎಲ್ಲ ಇರ್ತವೆ. ಅದ್ರಲ್ಲಿ ಕೆಟ್ಟದ್ದು ಜಾಸ್ತಿ ಆದಾಗ ತಿದ್ಕೊಳ್ಳೋದಕ್ಕೆ ಪನಿಷ್ಮೆಂಟ್ ಕೊಡ್ಲೇಬೇಕಲ್ವಾ, ಶಿಕ್ಷೆ ಕೊಡ್ಲೇಬೇಕಲ್ವಾ. ಆಗ ನಾನು ಶಿಕ್ಷೆ ಕೊಡ್ತೀನಿ, ಕೊಟ್ಟುಬಿಟ್ಟು ಅವ್ರನ್ನ ತಿದ್ದುತ್ತೀನಿ. ಶನಿಗ್ರಹವಾದಂತ ನನ್ನ ಕೆಲಸನೇ ಇದು, ಶಿಕ್ಷೆ ಕೊಟ್ಟು ಪನಿಷ್ಮೆಂಟ್ ಕೊಟ್ಟು ತಿದ್ದುತ್ತೀನಿ. ಆದರೆ ನಿನ್ನ ಭಕ್ತರಿಗೆ ಮಾತ್ರ ರಿಯಾಯಿತಿ, ಕಮ್ಮಿ, ಏನು ಮಾಡಲ್ಲ ಅಂತಾನೆ ಹೇಳಿದ್ನಂತೆ. ನಿನ್ ಭಕ್ತರಾಗಿ ನಾನು ಆಂಜನೇಯನ್ ಭಕ್ತ ಅಂತ ಬಂದು ಶನೀಶ್ವರನ ದೇವಸ್ಥಾನಕ್ಕೆ ಬಂದ್ರು ಅಂದ್ರೆ ನಾನೇನು ಮಾಡಲ್ಲ. ಅದಕ್ಕೆ ಆಂಜನೇಯನ ದೇವಸ್ಥಾನದಲ್ಲಿ ಯಾವಾಗ್ಲೂ ಶನೀಶ್ವರನ ದೇವಸ್ಥಾನದಲ್ಲಿ ಆಂಜನೇಯ ಇರ್ತಾನೆ.
ಓಕೆ, ಗೊತ್ತಿಲ್ಲ. ನೈಸ್. ಆಂಜನೇಯನ್ ಇಟ್ಟೇ ಇರ್ತಾರೆ, ಮ್ಯಾಕ್ಸಿಮಮ್ ಇಟ್ಟಿರ್ತಾರೆ. ಮತ್ತೆ ಶನಿವಾರ ಆಂಜನೇಯನ ಹಾ. ಪೂಜೆ ಮಾಡಿಸೋದು ಇದೇ ರೀಸನ್ ಇದೇ ಇದು ಇದು ಇದೇ ರೀಸನ್ ಇದೇ ರೀಸನ್ Okay. ಇದೇ ರೀಸನ್ ಇದೇ ಹಾ. ರೀಸನ್. ಹಾ. ಸೊ ಆಗ ನಿಧಾನ ಅನ್ನೋದು ಇವ್ರಿಗೆ ಬಂತು ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅವರಾಗೆ ಮಾಡ್ಕೊಳ್ತಾರೆ. ಆಮೇಲೆ ನ್ಯಾಚುರಲ್ ಆಗಿ ಆಗುತ್ತೆ ಇವ್ರಿಗೆ ಟ್ರಾನ್ಸ್ಫಾರ್ಮೇಶನ್ಸ್ ಎಲ್ಲ. ಓಕೆ. ಇವರಿಗೆ ಎಲ್ಲರಿಗೂ ನ್ಯಾಚುರಲ್ ಆಗಿ ಕೆಲವು ಒಳ್ಳೊಳ್ಳೆ ವಿಷಯಗಳು ನಡೀತವೆ ಎಲ್ಲಾ ಡೇಟ್ ಆಫ್ ಬರ್ತ್ ಅಲ್ಲಿ. ಹ್ಮ್. ಆದ್ರೆ 8ನೇ ಸಂಖ್ಯೆಯಲ್ಲಿ ಹುಟ್ಟೋರ್ಗೆ ಮಾತ್ರ ಅವ್ರು ಎದುರೇ ನೋಡದೇ ಇರತಕ್ಕಂಥದ್ದು ಹ್ಮ್ ಒಳ್ಳೇದು ಸರಿ ಕೆಟ್ಟದ್ದು ಸರಿ ದಿಢೀರ್ ಅಂತ ಬಂದು ಕುತ್ಕೊಳ್ಳುತ್ತೆ. ಹ್ಮ್ ಅದರಿಂದ ಅದನ್ನ 50-50 ಆಗಿ ಇವ್ರು ನೋಡ್ಕೊಂಡು ಆ ಒಳ್ಳೇದು ಬರೋದಕ್ಕೆ ಇವ್ರು ಏನೇನು ಕ್ಯಾರೆಕ್ಟರ್ನ ಸರಿಪಡಿಸ್ಕೋಬೇಕೋ ಅದು ಮಾಡ್ಕೊಂಡ್ ಬಿಟ್ರೆ ಭಾರಿ ಒಳ್ಳೇದು. ಓಕೆ. ಇಲ್ಲ ನಾವು ಕೂಡ ಲೌಕಿಕ ಜೀವನದಲ್ಲಿ ಇದೀವಿ, ನಮ್ಗೂ ದುಡ್ಡು ಬೇಕು, ಕಾಸು ಬೇಕು, ಹಣ ಬೇಕು, ಆಟಿಟ್ಯೂಡ್ ಅದು ಇದು ಅಂತ ಸ್ವಲ್ಪ ಏನಾದ್ರು ಆ ನೇಚರ್ಗೆ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಈ ಶನಿಗ್ರಹ ಇವ್ರನ್ನ ಪನಿಷ್ ಮಾಡಿದಷ್ಟು ಇನ್ನೇನಿರಲ್ಲ. ಲೈಫೆಲ್ಲ ತುಂಬಾ ಕಷ್ಟಪಡ್ತಕ್ಕಂಥವ್ರನ್ನೆಲ್ಲ ನೋಡ್ಬಿಟ್ಟಿದೀವಿ. ಗುರುಜಿ, ಇದು ನಿಮ್ಗೆ ಕೇಳ್ತೀನಿ ಬಿಕಾಸ್ ಪರ್ಸನಲೈಸ್ ಅನ್ನಿಸ್ಬೋದು. ನೀವು ಬಿಗ್ ಬಾಸ್ಗೂ ಹೋಗಿದ್ರಿ. ಹೌದು. ಚಂದನ್ ಶೆಟ್ಟಿದು 17 ಇಫ್ ಐ ನಾಟ್ ರಾಂಗ್. ಇಲ್ಲ, ಚಂದನ್ ಶೆಟ್ಟಿ ಬಂದು 8 ಅಥವಾ 17 ಇರ್ಬೇಕು. 17. ಎಸ್ 17 Correct. ಕರೆಕ್ಟ್. ಚಂದನ್ ಶೆಟ್ಟಿ 17. ಹೌದು. ಸೊ ಅವರು ಲೈಫಲ್ಲಿ ಅಪ್ಸ್ ನೋಡಿದ್ದಾರೆ, ಡೌನ್ಸ್ ನೋಡಿದ್ದಾರೆ. ಇವಾಗ ನಾನು ಜಸ್ಟ್ ಪುಸ್ತಕದಲ್ಲಿ ನೋಡ್ಬಿಟ್ಟು ಒಂದು 10 ಜನದ ಹೆಸರು ಹೇಳ್ತೀನಿ ನೋಡಿ. Yes, please. ನಿಮ್ಗೂ ಆಶ್ಚರ್ಯ ಅನ್ಸುತ್ತೆ. ಅವ್ರು ಜಸ್ಟ್ ನಂಬರ್ಸ್ ನೋಡ್ಕೊಂಡ್ರೆ ಸಾಕು. ಕ್ಯಾರೆಕ್ಟರ್ಸ್ ಮ್ಯಾನರಿಸಮ್ಸ್ ಎಲ್ಲ ನಾವು ಇಲ್ಲಿ ನೋಡ್ತಿದೀವಲ್ಲ. ನೋಡಿ 8ಲ್ಲಿ ಅಜರುದ್ದೀನ್ ಅಂದೆ ನಾನು. ರಾಕ್ ಫೆಲ್ಲರ್ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್, ತುಂಬಾ ಪವರ್ಫುಲ್ ಬಿಸ್ನೆಸ್ ಮ್ಯಾನ್. ಹೌದು. ಕೆರಸಿನ ಕಂಡಿಡಿದ್ರು ಅಂತ ಹೇಳ್ತಾರಲ್ಲ, ಪೆಟ್ರೋಲಿಯಂ ಎಲ್ಲ ಅವ್ರದ್ದೇ ಮೇನ್ ಇದ್ದಿದ್ದು. ಓಕೆ. Correct. ಸೊ ಅವರು ಇದರಲ್ಲಿ ಅಜರುದ್ದೀನ್ ಹೆಂಗೆ ಫಸ್ಟ್ ಒಳ್ಳೆ ಓಹೋ ಅಂತ ಕ್ರಿಕೆಟರ್ ಆಗಿ ಬಂದು ಕೆಟ್ಟ ಹೆಸರು ತಗೊಂಡ್ಬಿಟ್ರು, ಕರೆಕ್ಟ್. ರಾಕ್ ಫೆಲ್ಲರ್ ಹಂಗೆ ಅವನಿಗೆ ಎಂಡಿಂಗ್ ಟೈಮಲ್ಲಿ ತುಂಬಾ ಹೆಲ್ತ್ ಇಶ್ಯೂಸ್. ಓಕೆ. ಅವನ ಫೌಂಡೇಶನ್ ಯಾರಿಗೂ ಸರ್ವಿಸೇ ಮಾಡ್ತಾ ಇರಲಿಲ್ಲ. ಹ್ಮ್ ಇವಾಗ್ಲೂ ಇದಾರೆ ಕೆಲವು ಬಿಸ್ನೆಸ್ ಮೆನ್. ಹ್ಮ್. ಟಾಟಾ ನೋಡಿ, ಹ್ಮ್. ದುಡ್ಡು ಎಲ್ಲ ಹಂಗೆ ಬಾಚಿ ದಾನ ಧರ್ಮಕ್ಕೆ ಕೊಟ್ಬಿಡೋದ್ರಿಂದ ಅವರು ಶ್ರೀಮಂತರ ಲಿಸ್ಟ್ ಅಲ್ಲಿ ಕಮ್ಮಿ ಇರ್ತಾರೆ. ಕರೆಕ್ಟ್. ಇನ್ನು ಕೆಲವರು ಇದ್ದಾರೆ, ಹ್ಮ್. ಬಿಲ್ ಗೇಟ್ಸ್ದು ಸರ್ವಿಸ್ ಕಮ್ಮಿನೇ. ಆಮೇಲೆ ಫಸ್ಟ್ ಸ್ಟಾಫ್ ಅಲ್ಲಿ ಅವ್ರನ್ನ ದೇವ್ರು ಮಾಡಿದ್ರು. ಕರೋನಾ ಬಂದ ಮೇಲೆ ಗೊತ್ತಾಗಿದ್ದು ಅವ್ರದ್ದು ಇನ್ನೊಂದು ಫೇಸ್ ಏನು ಅಂತ. ಅವ್ರು 28 ಬರೀ 2-8 ಬಂದಿದ್ದದು, ಓಕೆ. 28ರಲ್ಲಿ. ಹ್ಮ್. ಸೊ ರಾಕ್ ಫೆಲ್ಲರ್ ಅಷ್ಟೇ ಫೌಂಡೇಶನ್ ಅಲ್ಲಿ ಇವಾಗ ಇವತ್ತಿಗೂ ಕೂಡ ಇವ್ರ ಫೌಂಡೇಶನ್ ಇಂದ ಸರ್ವಿಸಸ್ ಎಲ್ಲ ಏನೂ ಇಲ್ಲ. ಆಮೇಲೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬಂದಾಗ ಯಾರೋ ಒಬ್ರು ಕೆಲವ್ರು ಹೇಳಿ ಸ್ವಲ್ಪ ಸರ್ವಿಸ್ ಮಾಡಪ್ಪ, ದುಡ್ಡು ಸೇರಿಸಿ ಇಡ್ತಾ ಇದ್ರೆ ಹೆಂಗೆ, ಸಮಾಜಕ್ಕೆ ಒಂದು 10-20% ಕೊಡು ಅಂತ ಹೇಳಿದಾಗ ಅವ್ರು ಇನ್ನೂ ತಿದ್ಕೊಂಡಿಲ್ಲ. ಆಮೇಲೆ ಅವ್ರ ಫ್ಯಾಮಿಲಿ ರಿಲೇಟೆಡ್ ಎಲ್ಲ ಇನ್ನೂ ಬಂದ್ರೆ ತುಂಬಾ ದೊಡ್ಡ ಕತೆ ಎಲ್ಲ ಇದೆ. ಆಮೇಲೆ 8ನೇ ತಾರೀಕು ಅಲ್ಲು ಅರ್ಜುನ್. 8ನೇ ತಾರೀಕು ಅಲ್ಲು ಅರ್ಜುನ್. ಆಮೇಲೆ 8ನೇ ತಾರೀಕಲ್ಲಿ ಕೋಫಿ ಅನನ್ ಅಂತ ನೀವು ಕೇಳಿರ್ತೀರಿ. ಆ ಕಾಲದಲ್ಲಿ ಸರಿಯಾದಂತ ಈ ಅಮೆರಿಕನ್ ಅಂಬಾಸಿಡರ್ ಆಗಿ ಬಹಳ ವಿಷಯಗಳನ್ನ ಮಾಡಿದಂಥವ್ರು. ನಮ್ಮ ಗುಂಡೂರಾವ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಇದಲ್ಲ, ಅವರು 8. ಓಕೆ. ಆಮೇಲೆ 8ನೇ ತಾರೀಕು ಕೊಟ್ಟಿರೋದು ವೈ.ಎಸ್. ರಾಜಶೇಖರ ರೆಡ್ಡಿ, ಆಂಧ್ರ. ಇವ್ರದ್ದು ನೋಡಿ ಹೆಂಗಾಯ್ತು ಡೆತ್ ನೋಡಿದ್ರೆ ಎಂತ. ಅವ್ರ ಬಗ್ಗೆನೂ ಅಷ್ಟು ಅಲಿಗೇಷನ್ಸ್ ಎಲ್ಲ ಈ ಕನ್ವರ್ಷನ್ಸ್ಗೆ ಅದಕ್ಕೆ ಇದಕ್ಕೆ ಏನೇನೋ ಮಾಡಿದ್ರು ಅಂತ. ತಿರುಪತಿ ಬೆಟ್ಟದ ಮೇಲೆಲ್ಲ ಏನೇನೋ ಮಾಡಿದ್ರು ಅಂತ. ಅವ್ರ ಮಗನ ಕಾಲಕ್ಕೂ ಬಂತದು. ಅವ್ರ ಮಗನ ಕಾಲಕ್ಕೂ ಬಂತು, ಇವ್ರ ಕಾಲಕ್ಕೂ ಜಾಸ್ತಿ ಇತ್ತದು. ಬಿಕಾಸ್ ತಿರುಪತಿ ನಿಮಗೆ ತುಂಬಾ ಪರ್ಸನಲ್ ಮರುಮಂಗಲ ತುಂಬಾ. ನಾವು ಮರುಮಂಗಲ ಧಾರಣೆ ಇವತ್ತವರೆಗೂ 30 ವರ್ಷದಿಂದ 1 ಲಕ್ಷ ಕಪಲ್ಸ್ ಮಾಡಿಸಿದ್ವಿ. 30 ವರ್ಷದಿಂದ 1995 ಇಂದ 1 ಲಕ್ಷ ಕಪಲ್ಗೆ ಯಾರಿಗೆ ಮದುವೆನಲ್ಲಿ ತೊಂದರೆ, ಗಂಡ ಹೆಂಡತಿ ಪ್ರಾಬ್ಲಮ್ ಅಂದ್ರೆ ಬನ್ನಿ, ಒಂದು ವ್ರತ ಇದ್ದು ಬನ್ನಿ ಅಂತ ಕರೆದು ಹೊಸ ತಾಳಿ ತಗೊಂಡ್ಬರ್ತಾರೆ ಅವರೇ. ನಾವು ಪುರೋಹಿತರೆಲ್ಲ ಅಲ್ಲಿಟ್ಟು ಮರುಮಾಲ್ದಣೆ ಮಾಡಿ ಆಮೇಲೆ ಓಹೋ ಅಂತ ಚೆನ್ನಾಗಿರೋರು ಇದ್ದಾರೆ. 8ನೇ ತಾರೀಕು ಸೌರವ್ ಗಂಗೂಲಿ. 8ನೇ ತಾರೀಕು ಯೋಗರಾಜ್ ಭಟ್. ಓಕೆ. ಆಮೇಲೆ LK ಅಡ್ವಾಣಿ 8ನೇ ತಾರೀಕೆ. ಸೊ ಇವರೆಲ್ಲ ಫಸ್ಟ್ ಕ್ಲಾಸ್ 8ನೇ ತಾರೀಕು. ಕೆಲವರು ಅದೇ ಹೇಳಿದ್ನಲ್ಲ, ರಾಜಶೇಖರ್ ರೆಡ್ಡಿ, ಆಮೇಲೆ ಇವರು ಅಜರುದ್ದೀನ್, ಇವರೆಲ್ಲ ಸ್ವಲ್ಪ ಫೇಸಲ್ಲಿ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಂಡ್ರು. 17ನೇ ತಾರೀಕು MG ರಾಮಚಂದ್ರನ್, MGR ಅಂತಾರೆ. 17ನೇ ತಾರೀಕೆ ನಮ್ಮ ಇವರು ನರೇಂದ್ರ ಮೋದಿ ಅವರು. ಅವ್ರ ಬಗ್ಗೆ ಇನ್ನು ಹೇಳೋದೇ ಬೇಕಾಗಿಲ್ಲ, ಡೌನ್ ಟು ಅರ್ತ್ ವಿಷಯಗಳದಲ್ಲ. ಆಮೇಲೆ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಜಾಸ್ತಿನೇ ಮಾತಾಡಿದ್ವಿ. 17ನೇ ತಾರೀಕು ಜಗ್ಗೇಶ್ ಅವರು. 17ನೇ ತಾರೀಕು ಸೇಮ್ ಅದೇ ಮಾರ್ಚ್. ಉಪೇಂದ್ರ, ಶ್ರುತಿ 3 ಜನ ಒಂದೇ ದಿನ ಹುಟ್ಟಿದ್ರು. ಇಲ್ಲ, ಉಪೇಂದ್ರ ಬಂದ 18. Sorry. ಉಪೇಂದ್ರ 18. ಜಗ್ಗೇಶ್, ಶ್ರುತಿ ಮತ್ತೆ ನಮ್ಮ ಪುನೀತ್ ರಾಜ್ಕುಮಾರ್. ಜಗ್ಗೇಶು. ಓಕೆ. ಜಗ್ಗೇಶು ಇದು ಇವರು ಪುನೀತ್ ರಾಜ್ಕುಮಾರ್ ಪಕ್ಕಾ ಇದ್ದಾರೆ ನನಗೆ. ಆಮೇಲೆ ಶ್ರುತಿ ಅವರು ಕೂಡ ಅದೇ ಕರೆಕ್ಟ್. ಆಮೇಲೆ 17ನೇ ತಾರೀಕು ಜಮಿನಿ ಗಣೇಶನ್. ಯಾರು ಸಾವಿತ್ರಿ ಅವರ ಯಜಮಾನ್ರು, ಸಾವಿತ್ರಿ ಅಂತ ಆಕ್ಟರ್ ಇದ್ರಲ್ಲ, ಇದು ತುಂಬಾ ಮಾನಟಿ ಫಿಲ್ಮ್ ಅಲ್ಲಿ ಬರುತ್ತಲ್ಲ. ಅದರಿಂದ ಅವರು ಅಷ್ಟೇ ಸ್ವಲ್ಪ ಫ್ಯಾಮಿಲಿ ಲೈಫಲ್ಲೆಲ್ಲ ಸಾವಿತ್ರಿ ಅವ್ರಿಗೆ ತುಂಬಾ ತೊಂದರೆ ಕೊಟ್ಬಿಟ್ಟು
ಒಂದು ದಾರಿ ಕರೆಕ್ಟ್ ಆಯ್ತು. ಕರೆಕ್ಟ್ ಕರೆಕ್ಟ್ ಅದಕ್ಕೆ 17 ಸ್ವಲ್ಪ ತೊಂದರೆ ಅಲ್ಲಿ. ಓಕೆ 17ನೇ ತಾರೀಕು ಅನಿಲ್ ಕುಂಬ್ಳೆ. ಹಾ ಆಮೇಲೆ 26ನೇ ತಾರೀಕಿಗೆ ನಾವು ಇನ್ನೇನು ಜಾಸ್ತಿ ಜನ ತೆರೆಸಾ ಹೇಳ್ಬೋದು. ತೆರೆಸಾ ಬಂದು ಕಾಂಟ್ರವರ್ಸಿಯಲ್ಲೇ ಇದ್ದಾರೆ. ತೆರೆಸಾ ಬಂದು ಮದರ್ ತೆರೆಸಾ ಅಂತ ಕನ್ಸಿಡರ್ ಮಾಡಂಗೆ ಇಲ್ಲ ಅನ್ನೋ ರೀತಿ ಎಲ್ಲ ಕೆಲವು ಸ್ಕ್ಯಾಮ್ ಎಲ್ಲ ಇದೆ. ಓಹೋ ಅವರು ಫಾರಿನ್ ಫಂಡ್ಸ್ಗೆಲ್ಲ ಮಾಡ್ತಕ್ಕಂಥದ್ದಕ್ಕೆ. ನಮ್ಮಲ್ಲಿ ಏನಂದ್ರೆ ಇವತ್ತು ಒಂದು ಪಾಯಿಂಟ್ ಇದ್ರಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು 3ನೇ ನಂಬರ್ ಹೇಳುವಾಗ ಒಬ್ಬರನ್ನ ಬರ್ಬಿಟ್ವಿ, ರಾಜೀವ್ ದೀಕ್ಷಿತ್ ಅಂತ. ಓಕೆ ಈ ರಾಜೀವ್ ದೀಕ್ಷಿತ್ ಅನ್ನೋರು ಪ್ಯಾಂಟ್ ಶರ್ಟ್ ಹಾಕಿರತಕ್ಕಂಥ ಸಂತ. ಓಕೆ ಪ್ಯಾಂಟ್ ಶರ್ಟ್ ಹಾಕಿರತಕ್ಕಂಥ ಸಂತ ಇವತ್ತಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಆರ್ಗ್ಯಾನಿಕ್ ವಿಷಯದ ಬಗ್ಗೆ, ಇಡೀ ಭಾರತ ದೇಶದ ಇತಿಹಾಸದ ಬಗ್ಗೆ, ಜಿಯೋಗ್ರಾಫಿಕಲ್ಲಿ ಯಾವ ಗುರು ಕೂಡ ಅದು ಎಂಥ ಋಷಿ ಮಹರ್ಷಿ ಗುರು ಸದ್ಗುರು ಎಲ್ಲರನ್ನು ಮೀರಿ ನಿಂತಂತ ಪ್ರತಿಭೆ, ಅದು ಮೀರಿ ನಿಂತಂತ ವ್ಯಕ್ತಿತ್ವ, ಡೌನ್ ಟು ಅರ್ತ್ ವ್ಯಕ್ತಿತ್ವ. ಅವರು ಒಂದೊಂದು ವಿಷಯವನ್ನು ಬ್ರಿಟಿಷ್ ಇನ್ವೇಷನ್ ಇಂದ ಹಿಡಿದು ನಮ್ಮನ್ನ ಇನ್ವೇಡ್ ಮಾಡಿದಾಗ್ಲಿಂದ ಹಿಡಿದು ಪೋರ್ಚುಗೀಸ್ ಇಂದ ಹಿಡಿದು ಎಲ್ಲ ಏನೇನ್ ನಡೀತು ನಮ್ಮ ಭಾರತ ದೇಶದಲ್ಲಿ, ಏನಕ್ಕೆ ನಾವು ಇನ್ನೂ ಹಿಂಗಿದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಂತ ವ್ಯಕ್ತಿ. ಅವರೆಲ್ಲ ನೀವ್ ಹೇಳಿದ್ರಿ ಅಂದ್ರೆ ಸಾಕು, ಡೀಟೇಲ್ ಆಗಿ ಹೇಳ್ಬಿಡ್ತಾರೆ ಏನೇನ್ ಕತೆ ಅಂತ. ಇವತ್ತೆಲ್ಲ ಅಂತ ವ್ಯಕ್ತಿಗಳನ್ನ ಮರ್ತು ಬಿಟ್ಟಿವಿ ನಾವು. ಅವರು ಮದರ್ ತೆರೇಸಾ ಅವ್ರ ಬಗ್ಗೆ ಎಲ್ಲ ಬಹಳಷ್ಟು ಹೇಳಿದ್ದಾರೆ. ಇವ್ರು ಎಲ್ಲೆಲ್ಲಿಂದ ಫಂಡ್ಸ್ ಕಲೆಕ್ಟ್ ಮಾಡ್ತಾರೆ, ಹೆಂಗ್ ಹೋಗ್ತಾರೆ, ಅದು ಹೆಂಗ್ ಹೋಗುತ್ತೆ, ಅಬ್ರಾಡ್ಗೆ ಹೋಗುತ್ತೆ, ಅದರಿಂದ ಇದು ಇವ್ರ ಮೇಲೆ. ಇನ್ನು ನಮ್ಮ ಮನಮೋಹನ್ ಸಿಂಗ್ 26 ಸೈಲೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತಾರೆ, ಸೈಲೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ. ನೋಡಿದ್ರೆ 22ನೇ ತಾರೀಕು ಕೊಟ್ಟರು ಎಂತ ಪೊಸಿಷನ್ ಬರ್ತದೆ, ಅದು ಬರೋದನ್ನ ನೀವು ಯಾವ ತರ ತಗೊಂಡು ಹೋಗ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು ಅಲ್ವಾ. ಇವತ್ತಿಗೂ ಕೂಡ ಅದು ಎಷ್ಟೋ ಅವರು ಮನಮೋಹನ್ ಸಿಂಗ್ ಅವರು ಹೋಗೋ ಫೈನಲ್ ಟೈಮಲ್ಲಿ, ಇನ್ನೇನು ಗೌರ್ಮೆಂಟ್ ಮುಗೀತು ಇನ್ನು ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಟೈಮಲ್ಲಿ ವಫ್ಗೆ ಎಷ್ಟೋ ಆಸ್ತಿ ಬರೆದ್ಬಿಟ್ಟು ಡೆಲ್ಲಿಲಿ ಹತ್ತತ್ರ ಒಂದು 1000 ಕೋಟಿ ಆಸ್ತಿ ಬರೆದಿಟ್ಬಿಟ್ಟು ಅದು ಇವತ್ತಿಗೂ ಪ್ರೂಫ್ ಇದೆ ಅಲ್ಲಿಗೆ. ಆಮೇಲೆ ಇಫ್ ಐ ಆಮ್ ನಾಟ್ ರಾಂಗ್, ಪ್ರಕಾಶ್ ರಾಜ್ 26 ಆ ನಟನೆ ಬಗ್ಗೆ ಅದೆಲ್ಲ ಏನ್. ಆಮೇಲೆ ಪ್ರಕಾಶ್ ರಾಜ್ ಎಂತ ಕಷ್ಟಪಟ್ಟು ಬಂದವರು, ಎಂತ ಕಷ್ಟಪಟ್ಟು ಬಂದವರು. ಆಸ್ ಎ ನಟನಾಗ ನಾವು ಅವ್ರನ್ನ ಎಲ್ಲ ರೀತಿ ನಟನಾಗ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಅವ್ರ ಕಾಂಟ್ರವರ್ಸಿಗಳು ಮಾತಾಡ್ಕೊಳ್ಳೋದು, ಲೆಫ್ಟಿಸ್ಟ್ ಐಡಿಯಾಗಳು ಇದು ಬಂದಾಗ ಇದು. ಆಮೇಲೆ ಅವ್ರ ಮಗ ಕೂಡ ತೀರೋಗ್ಬಿಟ್ಟು ಅಂತ ಕಾಣುತ್ತೆ, ಸಣ್ಣ ವಯಸ್ಸು ಮಗ. ಸೊ ಅವಾಗ ನಮ್ಮಲ್ಲಿ ಅದೆಲ್ಲ ತಡ್ಕೊಳಕ್ಕಾಗಲ್ಲ ಯಾರಿಗೇ ಆಗ್ಲಿ ರೀ. ಮಕ್ಕಳಿಗೆ ನಾವು ನಮ್ಮ ಮಕ್ಕಳು ನಮಗೆ ಇದು ಮಾಡಬೇಕು ಅಂತಾರೆ, ಕೊಳ್ಳಿ ಇಡಬೇಕು ಅಂತಾರೆ, ಇದು ಮಾಡಬೇಕು ಅಂತಾರೆ. ನಾವು ಬದುಕಿರುವಾಗ ನಮ್ಮ ಮಕ್ಕಳು ತಿರೋಗ್ತಕ್ಕಂಥದ್ದು ಬಂದು ಅದು ಎಂಥವನಿಗೂ ಬೇಡ, ನಮ್ಮ ಶತ್ರುಗೂ ಬೇಡ ಅಂತೀವಿ ನಾವು. ಸೊ ಅದೆಲ್ಲ ಅದು ಆ ಥರದ್ದೆಲ್ಲ ಕೊಟ್ಬಿಡ್ತಾನೆ ಶನಿಗ್ರಹ. ಅದು ಯಾವತ್ತಾರು ಮರೆಯೋದಕ್ಕಾಗತ್ತ? ಅದಲ್ಲ 1 ಕೋಟಿ ಕಳೆದ್ಬಿಟ್ಟೆ, 100 ಕೋಟಿ ಕಳೆದ್ಬಿಟ್ಟೆ, ಒಂದು ದೊಡ್ಡ ಬಂಗ್ಲಾ ಮಾರ್ಬಿಟ್ಟೆ, ಏನೇನೋ ಮಾರಿದೆ, ಅದೆಲ್ಲ ಮತ್ತೆ ಬರುತ್ತೆ ಬಿಡುತ್ತೆ, ಅದ್ರ ಬಗ್ಗೆ ಎಲ್ಲ ಯಾರನ್ನ ಲಿವ್ ಇಟ್ ಅಂದ್ಬಿಡ್ತಾರೆ. ಈ ತರ ವಿಷಯಗಳು ಉದಕ್ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ 8, 17, 26ನೇ ಸಂಖ್ಯೆಯಲ್ಲಿ ಹುಟ್ಟರೋರಿಗೆ ಕೋಪ ಬರ್ಬೋದು, ಜಗಳ ಮಾಡೋ ಮನಸ್ಥಿತಿ ಬರ್ಬೋದು, ಇಲ್ಲ ಹೆಂಗಾದ್ರೂ ಮಾಡಿ ಒಂದು ದಾರಿ ಮಾಡ್ಬಿಡ್ಬೇಕು ಅಂತ ಅನ್ಸೋದು ಬರ್ಬೋದು. ಅದೆಲ್ಲ ಯಾರಿಗೇ ಬಂದ್ರು ತಪ್ಪೇ ಅದು. ಆ ಥರ ಬರಬಾರ್ದು. ಇನ್ನೊಬ್ಬರ ಸಮಾಧಿ ಮೇಲೆ ನಾವು ಮನೆ ಕಟ್ತೀವಿ, ಮಹಲ್ ಕಟ್ತೀವಿ ಅನ್ನೋದು ಒಳ್ಳೆಯ ಗುಣ ಅಲ್ಲ ಯಾರಿಗೆ. ಆದ್ರೆ 8, 17, 26ರಲ್ಲಿ ಹುಟ್ಟಿರೋರ್ಗೆ ಮಾತ್ರ ಏನಾದ್ರೂ ಇದು ಸ್ವಲ್ಪ ಅವ್ರಿಗೆ ಅನಿಸಿ ಬರ್ತಿದೆ ಅಂದ್ರೆ ಅದನ್ನ ಪಕ್ಕಕ್ಕೆ ತಳ್ಬಿಡ್ಬೇಕು. ಅದು ತಳ್ಳಿದ್ರೆ ಇವ್ರ ತರ ಮಹಾರಾಜನ್ ತರ ಹುಡ್ತಾರೆ. ಎಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟತಾರಲ್ಲ, ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಆ ತರ ಹುಟ್ಟಿ ಬೆಳೆದು ಬರ್ತಾರೆ. ಇಲ್ಲ ಅಂದ್ರೆ ತುಂಬಾ ಕಷ್ಟಪಟ್ಟು ಕೂಡ ಒಂದು ಸ್ಟೇಜಿಗೆ ಬಂದು, ಎರಡನ್ನೂ ತಪ್ಪೇ ಇಲ್ಲ. ಮಹಾರಾಜನ್ ಮನೆಯಲ್ಲಿ ಹುಟ್ಟಿ ಕಷ್ಟಪಟ್ಟು ಸೆಟ್ಲ್ ಆಗಿರೋದು ಓಕೆ, ಏನು ಇಲ್ದೆ ಬರೀ ಕೈಯಲ್ಲಿ ಬಂದು ಯಶ್ ಅವ್ರ ತರ ಬಾಸ್, ಕಾಸಿಲ್ದೆ ಬಾಸ್, ಕಾಸೇ ಇಲ್ದೆ ಬಂದು ಬಾಸ್ ಆದವರು ಉಂಟು. ಅದರಿಂದ 8, 17, 26ನೇ ಸಂಖ್ಯೆಯಲ್ಲಿ ಹುಟ್ಟಿರೋರ್ಗೆ ಭಾರಿ ಶನಿಗ್ರಹದ ಇದು ಇರುತ್ತೆ. ಆಮೇಲೆ ಇವರು ಪೂಜೆ ಮಾಡ್ಬೇಕಾಗಿದ್ದ ಆಂಜನೇಯನ ಹನುಮಾನ್ ಚಾಲೀಸನ ಕಾಮನ್ ಆಗಿ 8, 17, 26ನೇ ತಾರೀಕು ಹುಟ್ಟೋರಿಗೆ ಆಂಜನೇಯನ ಮೇಲೆ ಒಂದು ಒಲವಿರುತ್ತೆ. ಅವ್ರನ್ನ ಪೂಜೆನೂ ಮಾಡ್ತಾರೆ. ಹನುಮಾನ್ ಚಾಲೀಸಕ್ಕಿಂತ ಇನ್ನೇನ್ ಬೇಕು ಹೇಳಿ, ಅದ್ ಮಾಡ್ಬೋದು. ಆಂಜನೇಯನ ಮಂತ್ರಗಳು ಓದೋದು ತುಂಬಾ ಚೆನ್ನಾಗಿರುತ್ತೆ. ಗುರುಜಿ, ಮತ್ತೆ ಕಲರ್ಸ್ ಏನೇನ್ ಹಾಕ್ಬೇಕು? ಮತ್ತೆ ನಾರ್ಮಲಿ 2025 9ನೇ ನಂಬರ್ ಬರೋದ್ರಿಂದ ಈ ವರ್ಷ ಸ್ವಲ್ಪ 8ನೇ ನಂಬರ್ ಅವರಿಗೆ ಸ್ವಲ್ಪ ತೊಂದರೆ ಇದೆ. ಈ ವರ್ಷ 9ನೇ ನಂಬರ್ಗೂ ಅಷ್ಟು 9 ನಾನು ಮೊದಲೇ ಹೇಳಿದಿನಲ್ಲ ನಿಮ್ಗೆ, 9ನೇ ನಂಬರು 8ನೇ ನಂಬರು. 9 ಮಾರ್ಸ್ ಅಂದೆ ನಾನು, ಯುದ್ಧದ ಗ್ರಹ ಅಂತ ಹೇಳೋದ್ರಿಂದ ಇದು ಇಂಪೇಷನ್ಸ್ ಜಾಸ್ತಿ ಕೊಡುತ್ತೆ.
ಪೇಷನ್ಸ್ ಆಗಿದ್ದವನಿಗೇನೆ ಏನೇನೋ ಮಾಡಕ್ ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಒಳ್ಳೆ ಪೇಷನ್ಸ್ ಆಗಿರ್ತಾರಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಹ್ಮ್ ತುಂಬಾ ತಿಳುವಳಿಕೆ ಇದೆ ಅನ್ನೋರ್ಗೆನೆ ಏನೇನೋ ತಂದಿಕ್ ಬಿಡ್ತಾರೆ ಅನ್ನುವಾಗ ಕರೆಕ್ಟ್. ಇಂಪೇಷನ್ಸ್ ಕೊಡುತ್ತೆ. ಇಂಪಲ್ಸಿವ್ನೆಸ್ ಅಂತಾರೆ. ಓಕೆ, ಇಂಪಲ್ಸಿವ್ನೆಸ್. ಇಂಪಲ್ಸಿವ್ನೆಸ್ ಓಕೆ, ಅಲ್ವಾ? ಇಂಪಲ್ಸಿವ್ನೆಸ್ ಬಂದ್ರೆ ತುಂಬಾ ಕಷ್ಟ. ಅದು ಇಂಪಲ್ಸಿವ್ ಅಂದ್ರೆ ಹಂಗೆ ಟ್ರಿಗರ್ ಆಗ್ಬಿಡ್ತು. ಕರೆಕ್ಟ್. ನೀವೇನೋ ಮಾತಾಡ್ತಿದ್ರಿ, ಏನೋ ಹೇಳ್ತಿದ್ರೆ ಅಂತ ಹಂಗೆ ಹೆಂಗ್ ಹೇಳ್ಬಾರ್ದು ನೀನು ಅಂದ್ಬಿಟ್ರೆ ಹೌದು. ಆ ಇಂಪಲ್ಸಿವ್ನೆಸ್ನ, ಇಂಪೇಷನ್ಸ್ನ ಮಾರ್ಕ್ಸ್ ಕೊಡುತ್ತೆ ಅನ್ನೋದ್ರಿಂದನೇ ಆ ಡಿಸಿಷನ್ಸ್ ಎಲ್ಲ ರಾಂಗ್ ಡಿಸಿಷನ್ ತಗೊಂಡು ಯುದ್ಧಗಳೇ ಆಗ್ಬಿಡೋದು ಅಂತ. ಹ್ಮ್ ಅದಕ್ಕೆ ಯುದ್ಧಗಳೆಲ್ಲ ಆಯ್ತಲ್ಲ ಈಗ, ಕರೆಕ್ಟ್. ಯುದ್ಧಗಳೆಲ್ಲ ಆಯ್ತಲ್ಲ ಈ ಹ್ಮ್. ವರ್ಷದಲ್ಲಿ. ಏನ್ ತುಂಬಾನೇ ಅದರಿಂದ ತುಂಬಾನೇ. ಇವಾಗ 9ನೇ ಸಂಖ್ಯೆಗೆ ನೀವು 8ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಯಶ್ ಅವರು ಟಾಕ್ಸಿಕ್ ಸಿನಿಮಾದು ಏನ್ ಕಾಂಟ್ರವರ್ಸಿಗಳು ಪಾಪ. ಹ್ಮ್ ಹ್ಮ್ ಮೊನ್ನೆ ಮಹಾಕಾಲ್ಗೆ ಹೋಗಿ ಪೂಜೆ ಮಾಡಿಸ್ತಿದ್ರು. ಹ್ಮ್ ಉಜ್ಜೈನ್ ಮಹಾಕಾಲಲ್ಲಿ. ಹ್ಮ್. ಉಜ್ಜೈನ್ ಮಹಾಕಾಲೆ ಅಲ್ವಾ? ಉಜ್ಜೈನ್ ಉಜ್ಜಯಿನಿ ಹಾ, ಮಹಾಕಾಳೇಶ್ವರ. ಮಹಾಕಾಳೇಶ್ವರ, ಹ್ಮ್. ಉಜ್ಜೈನ್ ಮಹಾಕಾಳೇಶ್ವರ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ರು. ಆಮೇಲೆ ಇವಾಗ ಅವ್ರ ತಾಯಿ ಅವ್ರ ಏನೋ ಸಿನಿಮಾ ತೆಗಿತಾ ಇದಾರೆ ಅಂತ, ಅದು ಏನೋ ಒಂದ್ ಸ್ವಲ್ಪ ನೋ ಕಾಮೆಂಟ್ಸ್. ಅವ್ರದ್ದು ಅದು ಮಾಡ್ತಾ ಇದಾರೆ. ಏನಪ್ಪ ನನಗೆ ಅದೇ ಆ ನಂಬರ್ ಹಂಗ್ ಮಾಡ್ಸುತ್ತೆ. ಓಕೆ. ಅವಾಗ 8ನೇ ಸಂಖ್ಯೆಯಲ್ಲಿ ಹುಟ್ಟಿದೀವಿ ನಾವು ಅಂದ್ರೆ 9ನೇ ಸಂಖ್ಯೆಯ ವರ್ಷಗಳು ಸ್ವಲ್ಪ ಹುಷಾರಾಗಿರ್ಬೇಕು. ಸರಿ. ಯಾಕಂದ್ರೆ ಪರ್ಸನಲ್ ಅಸಾಸಿನೇಷನ್ಸ್ ಎಲ್ಲ ಆದಾಗ ಕಷ್ಟ ತಡೆಯಕ್ಕಾಗಲ್ಲ. ಕರೆಕ್ಟ್. ಎಂತವ್ರಿಗೂ ಅದು ಆಗ್ಬಾರ್ದು. ಹ್ಮ್. ಅದಾದಾಗ ಸ್ವಲ್ಪ ಏನ್ ಬಿಡಿ, ಅವ್ರು ಸ್ಟ್ರಾಂಗ್ ಪರ್ಸನಾಲಿಟಿ, ಎಷ್ಟದು ಪರ್ಸನಾಲಿಟಿನೇ ಹೌದು. ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ. ಏನಿದ್ರು ನಮ್ಮ ಕರ್ನಾಟಕ ಚಿತ್ರರಂಗದ ಆ ವಿಷಯವನ್ನ ಇಡೀ ಪ್ರಪಂಚಕ್ಕೆ ಎತ್ಕೊಂಡು ಹೋಗೋ ಹೌದು. ಲೆವೆಲ್ಗೆ ಅವರು. ಹೌದು. ಆಮೇಲೆ ಪ್ರಶಾಂತ್ ನೀಲ್ ಯಾವ ಡೇಟ್ ಅದನ್ನು ಗೊತ್ತಿಲ್ಲ. ಓಕೆ. ಪ್ರಶಾಂತ್ ನೀಲ್ ಅವರು. ಸೊ ಅದರಿಂದ ಅದು ಚೆನ್ನಾಗಿರುತ್ತೆ. ನಾರ್ಮಲಿ ಇವರಿಗೆ ತುಂಬಾ ಚೆನ್ನಾಗಿ ಆಗ್ಬಾರ್ದು ಬ್ಲೂ ಕಲರ್, ಬ್ಲೂ. ಓಕೆ. ಬ್ಲೂ ಅಂಡ್ ಗ್ರೀನ್. ಹಾ. ಬ್ಲೂ ಅಂಡ್ ಗ್ರೀನ್ ಅದು ನಾನು ಹೇಳ್ದಲ್ಲ, ಹೆಣ್ಮಕ್ಳು ತುಂಬಾ ಜಾಸ್ತಿ ಯೂಸ್ ಮಾಡ್ಬೋದು ಏನ್ ಬೇಕಾದ್ರು. ಗಂಡ್ ಮಕ್ಳು ಗ್ರೀನ್ ಅಲ್ಲಿ ಸ್ವಲ್ಪ ಕಮ್ಮಿನೇ. ನೀನ್ ಹೇಳ್ದಂಗೆ ಆಲಿವ್ ಗ್ರೀನು, ಬಾಟಲ್ ಗ್ರೀನು ಇದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು. ಓಕೆ. ಬಟ್ ಇವರು ಹೆಚ್ಚಾಗಿ ಬ್ಲಾಕ್ ರೆಡ್ ಇಷ್ಟಪಡ್ತಾರೆ. ಎಲ್ಲರೂ ಜಾಸ್ತಿ ಬ್ಲಾಕ್ ರೆಡ್ ಅಲ್ಲ, ಬ್ಲಾಕ್ ರೆಡ್ ಏನೋ ಒಂಥರ ಸೆಲೆಬ್ರಿಟಿ ಕಲರ್ ಅಂತ ಹೌದು. ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಓಕೆ, ಹಾ. ಇವಾಗ ನೋಡಿ, ಬ್ಲಾಕ್ ಕಲರ್ ಅಬ್ಸರ್ವ್ಸ್ ದ ಹೀಟ್ ಅಂತಾರೆ, ವೈಟ್ ಕಲರ್ ರಿಫ್ಲೆಕ್ಟ್ಸ್ ದ ಹೀಟ್ ಅಂತಾರೆ. ಆಗ ನೀವು ಬ್ಲಾಕ್ ಕಲರ್ ಬಟ್ಟೆ ಹಾಕಿದಾಗ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ಬ್ಲಾಕ್ ನ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೇ ಜಾಸ್ತಿ ಯೂಸ್ ಮಾಡೋದು. ಯಾಕಂದ್ರೆ ಅವ್ರು ಬೆಚ್ಚಗಿರ್ಬೇಕು, ಹೌದು ಹೌದು. ಅವ್ರು ಬೆಚ್ಚಕ್ಕಿರ್ಬೇಕು, ನಾವಿಲ್ಲಿ ತಣ್ಣಕ್ಕಿರ್ಬೇಕು. ನಮ್ದು ನಮ್ ಭಾರತ ದೇಶದಲ್ಲಿ ನೀವು ದಕ್ಷಿಣ ಫುಲ್ ಬಂದ್ಬಿಡಿ, ದಕ್ಷಿಣದಲ್ಲಿ ಕಾಟನ್ ಒಂದೇ ಒಂದು ಶರ್ಟ್ ಪ್ಯಾಂಟ್ ಹಾಕೊಂಡು ಒಂದು ಪಂಚೆ ಉಟ್ಕೊಂಡು ಊರೆಲ್ಲ ಸುತ್ಕೊಂಡು ಬಂದ್ಬಿಡ್ಬೋದು. ಕರೆಕ್ಟ್. ಸುಮ್ನೆ ಅದನ್ನೇ ವಾಸ್ಕೊಂಡು ಒದ್ಕೊಂಡು ಬಂದ್ಬಿಡ್ಬೋದು. Correct. ಯಾಕಂದ್ರೆ ಇದು ಆತರ ಕ್ಲೈಮೇಟ್ ಅಲ್ವಾ. ಅದರಿಂದ ಕಪ್ಪು ಸಾಧಾರಣವಾಗಿ ನಾವು ಉಪಯೋಗಿಸಿದ ಕಪ್ಪನ್ನ ಏನಕ್ಕೆ ಕೆಲವೊಮ್ಮೆ ಉಪಯೋಗಿಸೋದಿಲ್ಲ, ಪ್ರೊಟೆಸ್ಟ್ಗೆನೆ, ರೈಟ್, ಪ್ರೊಟೆಸ್ಟ್ಗೆ ಎದುರಿಸೋದಕ್ಕೇನೆ ಅಲ್ವಾ. ಸೊ ಅದರಿಂದ ಕಪ್ಪು ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು. ಓಕೆ, ಸೊ ಎಲ್ಲರೂ ಸರಿ. ಸೊ ಅದರಿಂದ ಕಪ್ಪು ಗ್ರೀನ್ ಕಲರ್ ಹೇಳಿದೆ. ಈ ವರ್ಷ ಸ್ವಲ್ಪ ಹುಷಾರಾಗಿರೋದು ಹೇಳಿದೆ, ಅದಕ್ಕೊಂದೆರಡು ಉದಾಹರಣೆ ಹೇಳಿದೆ. ಆಮೇಲೆ ಯಾವ ಡೇಟ್ ಅವ್ರಿಗೆ ಸೆಟ್ ಆಗ್ತಾರೆ ಇವ್ರಿಗೆ ಅದು ಅವ್ರಿಗೆ ಅಂತ ಸೋಲ್ಮೇಟ್ಸ್ ಅಂತ ನಾವು ನೋಡ್ಕೊಂಡ್ಬಿಡ್ಬೋದು. ಅದು ನೆಕ್ಸ್ಟ್ ಖಂಡಿತ ಖಂಡಿತ. ಆದ್ರೆ ಸಾಧ್ಯವಾದಷ್ಟು ಇವರು 6ನೇ ಲಕ್ಕಿ ನಂಬರ್ ಆಗಿ ಯೂಸ್ ಮಾಡಬೇಕು. 6 ಲಕ್ಕಿ ನಂಬರ್. ಅದೇ ನಾನು ಹೇಳಿದ್ನಲ್ಲ, ಒಂದು ಬೆಳಗ್ಗೆ ಎದ್ವಿ 10 ಗಂಟೆ 5 ನಿಮಿಷ, 5 ಗಂಟೆ 1 ನಿಮಿಷ, ಅಲಾರಮ್ ಇಂದ ಹಿಡಿದು ಏನೇನಿದ್ರು ಕೂಡ 6ನೇ ನಂಬರ್ ಅಲ್ಲೇ ಯೂಸ್ ಮಾಡೋದು ಉತ್ತಮ ಇವರು. ಯಾಕಂದ್ರೆ 6 ಬಂದು ಲಕ್ಷ್ಮಿ, 8 ಬಂದು ಶನಿ. ಲಕ್ಷ್ಮಿಯ ಮನೆಯಲ್ಲಿ ಶನಿ ಗ್ರಹ ಅಂತ. ಇವಾಗ ನೋಡಿ 6ನೇ ನಂಬರ್ ಇವ್ರಿಗೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದ್ರೆ, ಪಾರ್ವತಮ್ಮ ಅವ್ರ ಕಂಕ್ಳಲ್ಲೇ ಇದ್ಬಿಟ್ರು ಒಂದೇ ನಾನು. ಯಾರನ್ನ? ಪುನೀತ್ ರಾಜ್ಕುಮಾರ್ನ. ಪುನೀತ್ ರಾಜ್ಕುಮಾರ್ 17, ಪಾರ್ವತಮ್ಮ ರಾಜ್ಕುಮಾರ್ 6. ಡಾಕ್ಟರ್ ರಾಜ್ಕುಮಾರ್ 24. ನೋಡಿದ್ರ 6ನೇ ನಂಬರ್ ಅಲ್ಲಿ 8ನೇ ನಂಬರ್ ಹುಟ್ಟಿ ಏನು ಮಹಾರಾಜ ಆಗ್ಬಿಟ್ಟ. ಆದ್ರೆ ಅವ್ರು ಹೋಗ್ಬಿಟ್ರೆ ಅದು ಮಾತನ್ನ ತಡ್ಕೊಳಕ್ಕಾಗಲ್ಲ. ಅದರಿಂದ ಸೊ 8ನೇ ನಂಬರ್ ಅಲ್ಲಿ ನೋಡಿ, ಇದೊಂದು 46 ವರ್ಷಕ್ಕೆ ಕರ್ಕೊಂಡ್ಬಿಡತಕ್ಕಂತ ಒಂದು ಟ್ರಾಜಿಡಿ ಅಂದ್ರೆ, ನಮ್ಗೆ ಏನಾದ್ರು ದೇವರು ಹಣೆಲ್ ಬರ್ದು 46 ವರ್ಷದಲ್ಲೇ ನೀನ್ ಸಿಕ್ಕಾಪಟ್ಟೆ ಫೇಮಸ್ ಮಾಡ್ಬಿಡ್ತೀನಿ, ನೀನ್ ಸತ್ತೋಗ್ಬಿಡ್ಬೇಕಪ್ಪ 46 ವರ್ಷದಲ್ಲಿ ಅಂದ್ರೆ ನಡುಗ್ಬಿಡ್ತೀವಿ. ಅದಂಗೆ 46 ವರ್ಷ ಅಂದ್ರೆ ಏನ್ 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 ನೋಡಿ, ಒಂದ್ ಲೆವೆಲ್ ಏನೋ ಗಂಡ ಹೆಂಡತಿ ಮಕ್ಳು ಈ ಲೆವೆಲ್ ನೋಡಿರ್ತೀವಿ ಅಷ್ಟೇ. ಅದು ಒಂದು 70-75 ಅಂದ್ರೆ ಒಂದ್ ಲೆವೆಲ್ ಒಂದು ಕಂಪ್ಲೀಷನ್ ಅಂತಾರೆ ಅಲ್ವಾ. ಒಂದ್ ಕಾಲದಲ್ಲಿ 100 ವರ್ಷ ಅಂದ್ರು, ಸೆಂಚುರಿ ಅಂದ್ರೆ. ಇವಾಗ ಅಟ್ಲೀಸ್ಟ್ ಒಂದು 75 ಆದ್ರೂ ಬೇಡವಾ. ಅವಾಗ ಆ ರೀತಿ 8ನೇ 17 26ರಲ್ಲಿ ಭಾರಿ ಹುಷಾರಾಗಿ ಹೋಗ್ಬೇಕು. ಕೆಲವೆಲ್ಲ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿಗಳಾದ್ರೆ ಅದು ಸಂಖ್ಯೆ ಅದೇ ಹೇಳಿದ್ವಲ್ಲ, 8 ಎಲ್ಲಿ ಪ್ರಾರಂಭಿಸ್ತಲ್ಲಿ ಮುಗೀತು ಅಂತ. ನಾವು ಮೊದಲು ಹೇಳ್ದಂಗೆ ಆಧ್ಯಾತ್ಮಿಕದ ವಿಷಯದಲ್ಲಿ ಇದೊಂದೇ ತಾನೆ. ಕರೆಕ್ಟ್. ನಾವು ಬಂದಿರುವುದು ಇಲ್ಲಿ ಸುಮ್ಮನೆ, ಅಲ್ಲಿರುವುದು ನಮ್ಮನೆ.
ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಇಲ್ಲಿರುವುದು ಸುಮ್ಮನೆ. ಹ್ಮ್. ಆಗ ಅಲ್ಲಿರುವುದು ನಮ್ಮ ಮನೆ ಅಂದ್ರೆ ಆ ಮನೆಯಿಂದ ಬಂದು ಆ ಮನೆಗೆ ಪಟ್ ಅಂತ ಹೋಗ್ಬಿಟ್ರೆ ಹ್ಮ್ ಹೋಗಂಗ್ ಮಾಡ್ಬಿಡುತ್ತೆ. 8ನೇ ನಂಬರ್ ನಾನು ಹೇಳಿದ್ನಲ್ಲ 8 ಹ್ಮ್ 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 ಎಲ್ಲಿ ಸ್ಟಾರ್ಟ್ ಆಯ್ತೋ ಅಲ್ಲೇ ಎಂಡ್ ಆಗುತ್ತೆ. ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ. ವಾಹ್, ಅಷ್ಟೊಂದು ಆಧ್ಯಾತ್ಮಿಕದ ಸಂಖ್ಯೆ ಇದು. ವೆರಿ ನೈಸ್. ಅದಕ್ಕೆ ಇಷ್ಟು ದೊಡ್ಡ ದೊಡ್ಡ ಪದವಿ. ಈಶ್ವರ ಪಟ್ಟ ಅಂದ್ವಿ. ಹ್ಮ್ ಈಶ್ವರ ಪಟ್ಟ ಶನೀಶ್ವರನಿಗೆ, ಅದಕ್ಕೆ ಶನಿ ಕೊಟ್ಟ ಈಶ್ವರ. ನನ್ನನ್ನೇ ಬಂದು ಅಂದ್ರೆ ತಪ್ಪು ಮಾಡಿದ್ರೆ ಯಾರನ್ನು ನೋಡಲ್ಲ ಹ್ಮ್ ನಾನು ಅಂತ ಹೇಳ್ತಕ್ಕಂಥದ್ದೇ ಶನಿಗ್ರಹ. ಕರೆಕ್ಟ್. ನೋ ಎಕ್ಸ್ಕ್ಯೂಸ್. ರೈಟ್. ಪನಿಷ್ಮೆಂಟ್ ಅಂದ್ರೆ ಪನಿಷ್ಮೆಂಟ್ ಅಲ್ವಾ? ಆ ಥರ ಎಂತ ಈಶ್ವರ ಪಟ್ಟ. ಇವಾಗ ನೋಡಿ, ಇವ್ರಿಗೂ ಕೂಡ 2 ಸರಿ ಪ್ರೈಮ್ ಮಿನಿಸ್ಟರ್ ಮಾಡಿದೆ. ಯಾರನ್ನ? ನರೇಂದ್ರ ಮೋದಿ ಮೋದಿನ. ಅವ್ರನ್ನ. ಅದಕ್ಕಿಂತ ದೊಡ್ಡ ಪ್ರಧಾನಿ ಪಟ್ಟ correct. ಯಾವ್ದಾದ್ರು ಉಂಟಾ? ಇಲ್ಲ. ಮನಮೋಹನ್ ಸಿಂಗ್ ಅವ್ರನ್ನ 2 ಬಾರಿ ಮಾಡಿತ್ತಾ? ಹ್ಮ್ ಅವರು 2 ಬಾರಿ ಆಗಿದ್ರು. ಸೊ ಈಗ 8 ಹುಟ್ಟದವರೇ PM ಆಗ್ತಾರೆ ಗುರುಜಿ. ಅಲ್ಲ, ಈಶ್ವರ ಚಾನ್ಸಸ್ ಪಟ್ಟ ಜಾಸ್ತಿ ಇರುತ್ತೆ. ದೊಡ್ಡ ಪಟ್ಟ, ದೊಡ್ಡ ಗ್ರಹ ಅಲ್ವಪ್ಪ ಕರೆಕ್ಟ್. ಹಾ, ಅಪ್ಪ. ದೊಡ್ಡ ಗ್ರಹ ಅಲ್ವಾ? ಕರೆಕ್ಟ್ ಕರೆಕ್ಟ್. ದೊಡ್ಡ ಗ್ರಹ, ದೊಡ್ಡತನ ನಿನ್ನಲ್ಲಿ ಇದ್ದರೆ, ಹ್ಮ್ ದೊಡ್ಡ ಗ್ರಹದ ತಾರೀಕಲ್ಲಿ ಹುಟ್ಟಿರೋದ್ರಿಂದ ನಿನಗೆ ದೊಡ್ಡ ಪದವಿ ಸಿಗುತ್ತೆ. ಗಾಟ್ ಇಟ್. ಹ್ಮ್ ಪ್ರೈಮ್ ಪೋಸ್ಟ್ ಅದು, ಹ್ಮ್ ಪ್ರೈಮ್ ಮಿನಿಸ್ಟರ್ ಅಲ್ವಾ? ಹ್ಮ್, ಹ್ಮ್. ಆದ್ರಿಂದ ಈಶ್ವರ ಪಟ್ಟ ಅಂದ್ವಿ ಅಲ್ವಾ? ಈಶ್ವರನು ಕೂಡ ನೋಡಪ್ಪ, ನಿನ್ ಟರ್ಮ್ ಬಂತು, ನಾನ್ ನಿನ್ನ ಹತ್ರ ಬರ್ಲೇಬೇಕು. ಕತೆ ಅದು. ಹ್ಮ್. ಈಶ್ವರ ಹೋಗ್ಬಿಟ್ಟು ಅಡ್ಕೊಂಡು ಕೂತಿದ್ನಂತೆ. ಹ್ಮ್ ಇವನ್ ಬರ್ತಾನೆ, ಹೆಂಗ್ ಹಿಡಿದು ಬಿಡ್ತಾನ ನೋಡಂತ. ಆಮೇಲೆ 1-2 ವರ್ಷ ಮುಂದುವರೆದ ಬಿಟ್ಮೇಲೆ ಬಂದ್ಮೇಲೆ, ಬಂದ್ ಹಿಡಿತೀನಿ ಅಂತ ಬಂದೆ. ಶನೀಶ್ವರ ಎಲ್ಲಿ ಅಂದೆ? ನಾನು ಹಿಡ್ದಿದ್ದಕ್ಕೆ ಅಲ್ವಾ? ಕೈಲಾಸ ಎಲ್ಲ ಬಿಟ್ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನೀವು ಕೂತಿದ್ದಲ್ಲಿ ಅನ್ನಂತೆ ಕತೆ. ಕರೆಕ್ಟ್. ನನಗೇನಂದ್ರೆ, ನಾನು ಈಶ್ವರ ಕಣ, ನೀನ್ ಶನೀಶ್ವರ, ಅದೇಂಗ್ ಬಂದ್ ನಾನು ಹಿಡಿತೀಯ? ಫಸ್ಟ್ ಅದು ವಾರ್ನ್ ಮಾಡಿತಾನ ಹೋಗಿ. ಫಸ್ಟ್ ಇದ್ರಲ್ಲಿ ನೋಡಿ, ಒಂದು ಕರೆಕ್ಟ್. ಹೋಗಿ ಹೇಳ್ಬಿಡ್ತಾನೆ ಫಸ್ಟ್, ಸ್ವಾಮಿ ನಮ್ದು ನೆಕ್ಸ್ಟ್ ಟರ್ಮ್ ನಿಮ್ದು 2.5 ವರ್ಷ. ಹ್ಮ್ ಏನ್ ಎಲ್ರಿಗೂ ಹೇಳ್ದಂಗೆ ಹೇಳ್ತಾ ಇದ್ಯಾ? ನೆಕ್ಸ್ಟ್ ಟರ್ಮ್ ನಿಮ್ದು ಅಂತ. ಹ್ಮ್ ನಮ್ಮನ್ನಂಗೆಲ್ಲ ಏನೋ ಮಾಡಕ್ಕಾಗಲ್ಲ ನೀನು ಅನ್ಬಿಟ್ಟು ಕೂತ್ಬಿಟ್ಟು, ಕಡೆಗೆ ಈಶ್ವರ ಬಂದು, ಏನಯ್ಯ ಇದು ಅನ್ಯಾಯ, ನೀನ್ ಹೇಳಿದ್ ನಿಜ ತಾನೆ, ಕರೆಕ್ಟ್. ತಗೊಂಡೋಗಿ 2.5 ವರ್ಷ ನಾನು ಕುಡಿಸ್ಬಿಟ್ಟಲ್ಲಪ್ಪ ಒಳಗಡೆ ಅಂತ. ಹ್ಮ್ ಆ ಥರ ಇವ್ರಿಗೆ 6ನೇ ನಂಬರ್ನ ಎಷ್ಟು ನಾವು ಆಗಿದೆ. 6ನೇ ನಂಬರ್ಗೆ 1-2 ಉದಾಹರಣೆ ಕೊಟ್ವಿ ಅಷ್ಟೇ. ಅಲಾರಂ ಇಂದ ಹಿಡಿದು ನೀವೆಲ್ಲ ಮೇಲೆ ಮಾಡ್ತೀರ, ನಾನು ಹೇಳ್ದಾನೆ ಮೇಲೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಹ್ಮ್ ಕರೆಕ್ಟಾಗಿ ಬರೋ ಟೈಮ್, 6 ಬರೋ ಟೈಮ್ ಒಂದು ಪ್ರೆಸ್ ಹ್ಮ್ ಮೇಲ್ ಕಳಿಸಿ. ಆಮೇಲೆ 51 ಇವ್ರಿಗೂ ಬೆಸ್ಟ್ ಮೊಬೈಲ್ ನಂಬರ್. ಮೊಬೈಲ್ ನಂಬರ್ 51 ತುಂಬಾ ಒಳ್ಳೆ ಸಕ್ಸಸ್ ಕೊಡುತ್ತೆ. ಹ್ಮ್. ಅದು 6 ಇಂದಾನೆ ಸ್ಟಾರ್ಟ್ ಆಗೋ ಮೊಬೈಲ್ ನಂಬರ್ ಹುಡುಕಿ 5, 6 ಅಲ್ಲಿ ಎಂಡ್ ಆಗೋ ನಂಬರ್ ತಗೊಳ್ಳಿ. 5, 6 ಮೊಬೈಲ್ ಅಲ್ಲಿ ಜಾಸ್ತಿ ಇರಲಿ. ಯಾರದೇ ಮೊಬೈಲ್ ತಗೊಂಡ್ರು ಕೂಡ 5, 6 ಮೊಬೈಲ್ ನಂಬರ್ ಜಾಸ್ತಿ ಇತ್ತು ಅಂದ್ರೆ ಅವ್ರಿಗೆ ಸಕ್ಸಸ್ ಜಾಸ್ತಿ. 5 ಅಂದ್ರೆ ಬುಧ, ಹ್ಮ್ ನಾರಾಯಣ, ಹ್ಮ್ ವೆಂಕಟೇಶ್ವರ ಅಂತಾನೆ ಇಟ್ಕೊಳ್ಳಿ. ಕರೆಕ್ಟ್. ಹ್ಮ್ 6 ಅಂದ್ರೆ ಲಕ್ಷ್ಮಿ. ರೈಟ್. ಆಮೇಲೆ ನೀನು 8ಕ್ಕೆಲ್ಲ ಏನೋ ಕೇಳ್ತಾ ಇದ್ದ, ಅದು ಇದು ನಂಬರ್ ಹೇಳುವಾಗ ಸಪ್ತ ಋಷಿಗಳು, ಮುಕ್ಕಣ್ಣ ಇದೆಲ್ಲ ಮಾತಾಡ್ದು ಒಂದೊಂದು ನಂಬರ್ಗೆ. ಇದಕ್ಕೇನ್ ಮಾತಾಡ್ಲೇ ಇಲ್ಲವಲ್ಲ? ಅಷ್ಟ ಐಶ್ವರ್ಯ, ಐಶ್ವರ್ಯ. ಅಷ್ಟ ಲಕ್ಷ್ಮಿ, ಕರೆಕ್ಟ್. ಅಷ್ಟ ಐಶ್ವರ್ಯ ಸಾಲ್ದ, ಅಷ್ಟ ದಿಕ್ಕುಗಳು. ಅಷ್ಟ ದಿಕ್ಕುಗಳು. ಎಷ್ಟು ಇದೆ ನೋಡಿ. ಆಮೇಲೆ Correct. ಅಷ್ಟ ದಿಕ್ಕುಗಳು ಇವಾಗ ಬೇಡ ಬಿಡಿ ಎಲ್ರಿಗೂ. ಅಷ್ಟ ದಿಕ್ಕುಗಳು ಬೇಡ, ಅಷ್ಟ ಐಶ್ವರ್ಯ ಮಾತ್ರ ಬೇಕು ಎಲ್ಲರಿಗೀಗ ಅಲ್ವಾ? ಅಷ್ಟ ಹೌದು. ಐಶ್ವರ್ಯ ಇಲ್ಲದೆ ಇವತ್ತು ಆಗೋದೇ ಇಲ್ಲ. ಹೌದು. ಅಷ್ಟಲಕ್ಷ್ಮಿಯ ಕೃಪೆ ಇಲ್ಲದೆ ಆಗೋದೇ ಇಲ್ಲ. ಹ್ಮ್ ಅದರಿಂದ ಅಷ್ಟಲಕ್ಷ್ಮಿಯ ಕೃಪೆ, ಅಷ್ಟೈಶ್ವರ್ಯ. ಹ್ಮ್ ಆಮೇಲೆ ಆಯುಷ್ಗೆ ಕಾರಕ ಶನಿಗ್ರಹ. ಹ್ಮ್ ಒಳ್ಳೆ ಆಯುಷ್ ಕೊಡೋದು ಇವನೇ. ಹ್ಮ್ ಆಯುಷ್ನ ಅರ್ಧ ಕಟ್ ಮಾಡೋದು ಇವನೇ. ರೈಟ್. ಮನಮೋಹನ್ ಸಿಂಗ್ ಎಷ್ಟು 80, 86, 90ವರೆಗೂ ಬದುಕಿದ್ರಲ್ಲ. ಹ್ಮ್ ಹ್ಮ್ ಏಜ್ಡ್ ಬದುಕಿದ್ರು. ಕರೆಕ್ಟ್. ಸ್ವಲ್ಪ ಏಜಲ್ಲಿ ಪುನೀತ್ ಅವ್ರು ಹೋಗ್ಬಿಟ್ರು. ಅವಾಗ ಆಯುಷ್ಗೆ ಕಾರಕ ಶನಿಗ್ರಹ. ಅಲ್ಲೇನಾದ್ರೂ ಸ್ವಲ್ಪ ಕರೆಕ್ಟಾಗಿ ನಮಗೆ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಹ್ಮ್ ಈ ಶನಿಗ್ರಹದ ಆಧಿಕ್ಯದಲ್ಲಿ ಹುಟ್ಟೋರಿಗೆ ಆಯುಷ್ಗೆ ತೊಂದರೆ ಆಗುತ್ತೆ. ಓಕೆ. ಅದಕ್ಕೆ ಆಯುಷ್ಗೆ ಕಾರಕ ಶನಿಗ್ರಹ ಅನ್ನೋದ್ರಿಂದ ಆ ಶನಿಗ್ರಹದ ಆಧಿಕ್ಯದಲ್ಲಿ ಹುಟ್ಟಿರೋರು ಲಾಂಗ್ ಲೈಫ್, ಅಂದ್ರೆ 100 ಅಂದ್ರೆ ಸೆಂಚುರಿ ಹೊಡೆದವ್ರು ಎಷ್ಟೋ ಜನ ಇದ್ದಾರೆ. ಹ್ಮ್ ಆಮೇಲೆ 100 ವರ್ಷದವರೆಗೂ ಏನೋ ವೀಲ್ ಚೇರ್ ಅಂತೆಲ್ಲ ಇಲ್ಲ, ಆರಾಮಾಗಿ ಅಟ್ಲೀಸ್ಟ್ ಒಂದು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ನಡೀತಕ್ಕಂಥ 80, 90 ವರ್ಷ ಬದುಕಿರೋರು ನೋಡಿದ್ದೀವಿ ನಾವು. ಓಕೆ. ಅದೆಲ್ಲ ಇದರಲ್ಲಿ ಪುಸ್ತಕದಲ್ಲಿ ಬರೆದಿದ್ದೀವಿ. Done. ಸೊ ಅದರಿಂದ ಶನಿಗ್ರಹದ ಆಧಿಕ್ಯದಲ್ಲಿ ಹುಟ್ಟಿರೋರು 6ನೇ ನಂಬರ್ನ ಈ ವರ್ಷ ಅಲ್ಲ, ಲೈಫ್ ಟೈಮ್ಗೆ 6ನೇ ನಂಬರ್ ಫಾಲೋ ಮಾಡೋದು ಬಹಳ ಒಳ್ಳೇದಾಗುತ್ತೆ. ಚೆನ್ನಾಗಿರ್ತಾರೆ. ದೊಡ್ಡ ಗ್ರಹ, ದೊಡ್ಡ ವ್ಯಕ್ತಿಗಳು, ಹ್ಮ್ ದೊಡ್ಡ ಪದವಿಗಳು ಇವ್ರನ್ನ ಅರಸಿ ಬರುತ್ತೆ. ಅದಕ್ಕೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ. ಓಕೆ ಗುರುಜಿ, 8ನೇ ತಾರೀಕು ಆಕ್ಚುಲಿ ಈ ಪವರ್ ಬಗ್ಗೆ ಏನ್ ಹೇಳಿದ್ರಿ, ಅಥವಾ ಡೈನಮಿಕ್ಸ್ ಏನ್ ಹೇಳಿದ್ರಿ, ಆ ಒಂದು ದೊಡ್ಡ ಲೆವೆಲ್ ಪ್ರೈಮ್ ಪ್ಲಾನೆಟ್ ಬಗ್ಗೆ ಏನ್ ಹೇಳಿದ್ರಿ, ತುಂಬಾ
ಕನೆಕ್ಟಬಲ್ ಆಯ್ತು. ಬಿಕಾಸ್ ಹ್ಮ್. ಎಷ್ಟೋ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೂಡ ಕೊಟ್ರಿ, ಹೌದು, ನಮಗೂ ಹೌದು. ಗೊತ್ತಾಯ್ತು, ಬುಕ್ಸ್ ಅಲ್ಲಿ ಎಕ್ಸಾಂಪಲ್ಸ್ ತೋರಿಸಿದ್ರಿ. ಸೊ 8ನೇ ತಾರೀಕು ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ರೆ ಏನ್ ಮಾಡ್ಬೇಕು ಗೊತ್ತು, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಗುರುಜಿ ಅಡ್ರೆಸ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ಗುರುಜಿನ ಮೀಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಖಂಡಿತವಾಗಿಯೂ. ಅಂಡ್ ಗುರುಜಿ ನೆಕ್ಸ್ಟ್ ಲಾಸ್ಟ್ ನಂಬರ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ 9ಗೆ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಧನ್ಯವಾದಗಳು. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.